Hi students, welcome to the ASPN classes. So ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ಲಿ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್, ಕನ್ಸಿಡರ್ ದ ಫಂಕ್ಷನ್ f is r to r and given by f of x is equals to 4x plus 3 is ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ನು ಫೈಂಡ್ ಮಾಡಬೇಕಾಗಿರೋದು. ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಆಗಿದೆ, ಯಾಕಂದರೆ ಇಲ್ಲಿವರೆಗೂ ನಿಮ್ಮ ಸಪ್ಲಿಮೆಂಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮನ್ನು ಕನ್ಸಿಡರ್ ಮಾಡಿದರೆ ಟೋಟಲ್ 8 ಟೈಮ್ಸ್ ಇದೇ ಕ್ವಶನ್, ಸಿಂಪಲ್ ಇರೋ ಕ್ವಶನ್ನೇ ಬಂದಿರೋದು. ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, ಕ್ವಶನ್ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x plus 3ನ ಇನ್ವರ್ಟೇಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡ್ಕೋಬೇಕು. ಕರೆಕ್ಟಾ? ಇನ್ವರ್ಟೇಬಲ್ ಫಂಕ್ಷನ್ ಡೆಫಿನೇಷನ್ ಏನಿತ್ತು, ಇಟ್ ಮಸ್ಟ್ ಬಿ ಎಕ್ಸಿಸ್ಟ್ ದ ಇನ್ವರ್ಸ್, ದೆನ್ ಯು ಚೆಕ್ ಔಟ್ ದ ಜಿ ಆಫ್ ಎಫ್, ಆಮೇಲೆ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಓಕೆ, ದ ಪ್ರೊಸೀಜರ್ ಏನಿದೆ ಅಂದರೆ ಫಸ್ಟ್ ಇದ್ದದ್ದು ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು ತೊಗೋಬೇಕು. ಆನ್ ಟು ಫಂಕ್ಷನ್ ಮೆಥಡ್ ಇದೆಯಲ್ಲ ಅದೇ ಥರ ಇರೋದು ಇದನ್ನು ಕೂಡ. ಸೊ y ಇಸ್ ಈಕ್ವಲ್ಸ್ ಟು ತೊಗೊಂಡು 4x plus 3 ಬರೀತೀರ. ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡಬೇಕಂದ್ರೆ ಇದನ್ನು ಪ್ಲಸ್ 3 ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ y ಮೈನಸ್ 3 ಆಗುತ್ತೆ. ಇಲ್ಲಿ 4x ಉಳಿಯುತ್ತೆ, ಅಲ್ಲಿ ಎಕ್ಸ್ ಅಷ್ಟೇ ಉಳಿದ್ರೆ 4 ಈ ಸೈಡ್ ಶಿಫ್ಟ್ ಆಗುತ್ತೆ, ಡಿವೈಡ್ ಬೈ 4 ಆಯಿತು. ಕರೆಕ್ಟಾ? ಸೊ ಇಲ್ಲಿ ಬಂದಿರೋವಂಥದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು, ಇವಾಗ ನೋಡಿ ಇಲ್ಲಿ y ಇಸ್ ಈಕ್ವಲ್ಸ್ ಟು ಬರ್ದಿರ, ಎಫ್ ಆಫ್ ಎಕ್ಸ್ ಇತ್ತು, y ಅಂತ ಬರ್ದಿರ. ಸೊ ಎಕ್ಸ್ ಇದ್ರೆ ಇದನ್ನು ನಾವು ಈ ಥರ ಬರೀಬೋದು, ಏನಂತ, ಜಿ ಆಫ್ ವೈ. ಕರೆಕ್ಟಾ? ಸೊ ಜಿ ಆಫ್ ವೈ ಅಂತಂದರೆ ಏನಪ್ಪ ಅಂದರೆ ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇನ್ವರ್ಸ್ ಫಂಕ್ಷನ್ ಅಂದರೆ ಜಿ ಆಫ್ ವೈ, ಇದು ಎಫ್ ಆಫ್ ಎಕ್ಸ್ ಅಂದರೆ ಇದು ವೈ ರಿಸಲ್ಟ್ ಕೊಟ್ಟಿರೋಂಥ ಫಂಕ್ಷನ್ಸು. ಕರೆಕ್ಟಾ? ಸೊ ಇದು ಜಿ ಆಫ್ ವೈ ಎಕ್ಸಿಸ್ಟ್ ಆಗಿದೆ. ಓಕೆ, ಇದು ಇದೇ ಇನ್ವರ್ಸ್ ಆಗಿದೆ, ಕರೆಕ್ಟ್ ಆಗಿದೆ ಇಲ್ಲೋ ಚೆಕ್ ಮಾಡಬೇಕಂದ್ರೆ ಜಿ ಆಫ್ ಎಫ್ ಮತ್ತು ಎಫ್ ಆಫ್ ಜಿ ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇದಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ಇಕ್ವೇಷನ್ 2 ಕೊಡ್ತಾ ಇದ್ದೀನಿ, ಇಲ್ಲಿ ಕೊಟ್ಟು ಬಂದಿರೋದಕ್ಕೆ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡ್ತಾ ಇದ್ದೀನಿ. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಫಸ್ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಇದರ ಆನ್ಸರ್ ನಿಮಗೆ ಎಕ್ಸ್ ಬರಬೇಕು, ಅಂದರೆ ಐ ಎಕ್ಸ್ ಅಂತ ಮಾಡ್ತಿದ್ರಲ್ಲ, ಐ ಅಂದರೆ ಐಡೆಂಟಿಟಿ ಫಂಕ್ಷನ್ ಬರಬೇಕು, ಅಂದರೆ ಲಾಸ್ಟ್ ರಿಸಲ್ಟ್ ಇದ್ದದ್ದು ಎಕ್ಸ್ ಬರಬೇಕು. ಇದರ ಆನ್ಸರ್ ಎಕ್ಸ್ ಬರಬೇಕು. ಅದಾದಮೇಲೆ ಎಫ್ ಆಫ್ ಜಿ ಆಫ್ ವೈ ಆನ್ಸರ್ ನಿಮಗೆ ವೈ ಬರಬೇಕು, ಯಾಕಂದರೆ ಇಲ್ಲಿ ವೈ ತೊಗೊಂಡಿದ್ದೀನಿ ನಾನು. ಹಿಂದಿನ ಎಕ್ಸಾಂಪಲ್ ಎಕ್ಸೇ ತೊಗೊತಿದ್ರೆ ಎರಡು ಎಕ್ಸ್ ಆನ್ಸರ್ಸೇ ಬರ್ತಿದ್ದು, ಇಲ್ಲಿ ನಾನು ಜಿ ಆಫ್ ವೈ ಅಂತ ಡಿನೋಟ್ ಮಾಡಿದ್ದೀನಲ್ಲ, ಹಾಗಾಗಿ ಇದರ ರಿಸಲ್ಟು ವೈ ಬರಬೇಕು. ಓಕೆ ಓಕೆ ಫಸ್ಟ್ ನಾವು ಇದನ್ನು ಪ್ರೂವ್ ಮಾಡುವ. ಓಕೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದನ್ನು ಈ ರೀತಿ ಬರೀಬೋದು. ಕರೆಕ್ಟಾ? ಕಂಪೋಸಿಷನ್ ಫಂಕ್ಷನ್. ಅದಾದಮೇಲೆ ಜಿ ಆ್ಯಸ್ ಇಟ್ ಇಸ್ ಬರೀರಿ. ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ, ಇಕ್ವೇಷನ್ 1ಅಲ್ಲಿ ಅದನ್ನು ಇಲ್ಲಿ ಬರೀರಿ, 4x plus 3 ಆಯಿತು. ಕರೆಕ್ಟಾ? ಸೊ ಇವಾಗ ಇದು ಜಿ ಆಫ್ ಎಕ್ಸ್ ಆಯಿತು. ಸೊ ಜಿ ಆಫ್ ಎಕ್ಸಲ್ಲಿ ಅಂದರೆ ಇದು ನಿಮ್ಮದು ಜಿ ಆಫ್ ಎಕ್ಸ್, ಇದು ಜಿ ಆಫ್ ವೈ ಆಯಿತು ಇವಾಗ. ಸೊ ಜಿ ಆಫ್ ವೈ ಅಂತಂದರೆ ಏನಿದೆ, ಇಲ್ಲಿದೆ ನಿಮ್ಮದು ಕಂಡೀಷನ್, ಅಂದರೆ ಇದು ಕಂಪ್ಲೀಟ್ ಬ್ರ್ಯಾಕೆಟ್ನ ನೀವು ವೈ ಅಂತ ಕನ್ಸಿಡರ್ ಮಾಡಬೇಕು. ಕರೆಕ್ಟಾ? ಸೊ ಇದನ್ನ ಕಂಪ್ಲೀಟ್ ವೈ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿದೆ ನಿಮ್ಮದು ಜಿ ಆಫ್ ವೈ ರಿಸಲ್ಟು. ಈ ಸೆಕೆಂಡ್ ಇಕ್ವೇಷನಲ್ಲಿ ಇದು ಪೂರ ರಿಸಲ್ಟ್ ಹಾಕಬೇಕು. ಫಸ್ಟ್ ನಾನು ಸೆಕೆಂಡ್ ಇಕ್ವೇಷನ್ ಏನಿದೆ ಅದು ಬರಿತಾ ಇದ್ದೀನಿ. ಏನಿದೆ ನೋಡಿ ನಿಮ್ಮದು ಸೆಕೆಂಡ್ ಇಕ್ವೇಷನು ವೈ ಇದೆ, ಅಂದರೆ ನಾನು ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, -3 ಡಿವೈಡೆಡ್ ಬೈ 4 ಇದೆ. ಕರೆಕ್ಟಾ? ಈ ಗ್ಯಾಪ್ ಇದ್ದಲ್ಲಿ ವೈ ಇದೆ ನಿಮ್ಮದು, ಅಂದರೆ ಇದು ನಿಮ್ಮ ಜಿ ಆಫ್ ವೈ ಆಗ್ತಿತ್ತು. ಸೊ ಗ್ಯಾಪ್ ಇದ್ದಲ್ಲಿ ಏನು ಬರೀಬೇಕಾಗಿರೋದು ನಿಮ್ಮದು ಬಂದಿರೋದು ಹೊಸ ಫಂಕ್ಷನ್ 4x plus 3, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ, 4x plus 3. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 4x plus 3 minus 3 ಡಿವೈಡ್ ಬೈ 4 ಅಂದರೆ 3 ಕ್ಯಾನ್ಸಲ್ ಆಗಿ 4x ಡಿವೈಡ್ ಬೈ 4 ಕ್ಯಾನ್ಸಲ್ ಆಗಿ ಎಕ್ಸ್ ಆನ್ಸರ್ ಬಂತು. ಇದು ಎಕ್ಸ್ ಎದದ ಆನ್ಸರ್ ನಿಮ್ಮದು ಯಾವ್ದು ಮಾಡಿದ್ರಿ ಇವಾಗ, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್. ಕರೆಕ್ಟಾ? ಒಂದು ರಿಸಲ್ಟ್ ಕಂಪ್ಲೀಟ್ ಆಯಿತಾ? ಸೊ ಇನ್ನು ಉಳಿದಿರೋದು ಇನ್ನೊಂದು ರಿಸಲ್ಟ್ ಏನಿದೆ, ಎಫ್ ಆಫ್ ಜಿ ಆಫ್ ವೈ ತೊಗೋಬೇಕು. ಇದು ಯಾವಾಗಲೂ ನೆನಪಿರಬೇಕು, ಯಾವಾಗ ಇಲ್ಲಿ ಜಿ ಬರುತ್ತೆ ನೋಡಿ ಅವಾಗ ವೈ ತೊಗೋಬೇಕು, ಯಾವಾಗ ಇಲ್ಲಿ ಲಾಸ್ಟ್ ರಿಸಲ್ಟ್ ಎಫ್ ಇರುತ್ತೆ ಅವಾಗ ಎಕ್ಸ್ ತೊಗೋಬೇಕು, ಅದರ ಆನ್ಸರ್ ಎಕ್ಸ್ ಬರುತ್ತೆ. ಇಲ್ಲಿ ಲಾಸ್ಟ್ ಜಿ ಇದ್ದರೆ ಅದು ವೈ ತೊಗೋಬೇಕು, ಇದರ ಆನ್ಸರ್ ವೈನೇ ಬರುತ್ತೆ ನೋಡಿ. ಓಕೆ, ಇವಾಗ ಇದೇ ಆನ್ಸರ್ ಏನಾಗುತ್ತೆ ನೋಡಿ, ಜಿ ಆಫ್ ವೈ ಆಯಿತು. ಎಫ್ ಆ್ಯಸ್ ಇಟ್ ಇಸ್ ಜಿ ಆಫ್ ವೈ ಅಂದರೆ ಇದು ಇವಾಗ ಸೆಕೆಂಡ್ ಇಕ್ವೇಷನ್ನ ಫಿಲಪ್ ಮಾಡಬೇಕು. ಏನಿದೆ, y -3 ಡಿವೈಡೆಡ್ ಬೈ 4. ಸೊ ಇದು ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಇದು ಇಕ್ವೇಷನ್ 1ಅಲ್ಲಿ ಎಕ್ಸ್ ಇದ್ದಲ್ಲಿ ಈ ಕಂಪ್ಲೀಟ್ ಬ್ರಾಕೆಟ್ನ ಫಿಲಪ್ ಮಾಡಬೇಕು. ಓಕೆ, ಫಿಲಪ್ ಮಾಡಿ. ಏನಿದೆ 4, ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, +3, ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಓಕೆ, ಎಕ್ಸ್ ಜಾಗದಲ್ಲಿ ಇಲ್ಲಿ ಬಂದಿರುವಂಥ ಹೊಸ ಫಂಕ್ಷನ್ ಹಾಕಿ, ಡಿವೈಡ್ ಬೈ 4. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಇದು 4 ಕ್ಯಾನ್ಸಲ್ ಆಗುತ್ತಾ. ಓಕೆ, ಉಳಿತೇನೋ ಆನ್ಸರ್ ನಿಮ್ಮದು y -3 plus 3, ಅದಾದಮೇಲೆ 3 ಕ್ಯಾನ್ಸಲ್ ಆಗಿ ಬಂತು ನಿಮ್ಮದು ಆನ್ಸರ್ ವೈ. ಇದು ಎದರ ಆನ್ಸರು, ಎಫ್ ಆಫ್ ಜಿ ಆಫ್ ವೈ ಆನ್ಸರ್. ಕರೆಕ್ಟಾ? ಸೊ ಎರಡು ರಿಸಲ್ಟ್ಸ್ ಬಂತ,
ಎಫ್ ಆಫ್ ಜಿ ಆಫ್ ವೈ ಆನ್ಸರ್ನು ವೈ ಬಂತು, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ ಎಕ್ಸ್ ಬಂತು. ಯಾವಾಗ ಇದೆರಡು ರಿಸಲ್ಟ್ ಆನ್ಸರ್ ಬರುತ್ತೆ ನೋಡಿ, ನಿಮಗೆ ಕೊಟ್ಟಿರೋಂಥ ಮೇನ್ ಫಂಕ್ಷನ್ ಇದೆಯಲ್ಲ ಅದು ನಿಮ್ಮದು ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ಬಂದಿರೋಂಥ ಆನ್ಸರ್ ಏನಾಗಿರುತ್ತೆ, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ ಇಷ್ಟೇ. ಸೊ ಲಾಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕು, ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಇನ್ವರ್ಟೇಬಲ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್ ಏನಿದೆ ನಿಮ್ಮದು ಇನ್ವರ್ಸ್ ಆಫ್ ದ ಫಂಕ್ಷನ್ ಜಿ ಆಫ್ ವೈ ಈಸ್ ಈಕ್ವಲ್ಸ್ ಟು ವೈ ಮೈನಸ್ 3 ಡಿವೈಡ್ ಬೈ 4 ಈ ಥರನೂ ಬರೀಬೋದು. ಇಲ್ಲ ಅಂದರೆ ಇದಕ್ಕೆ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಫಂಕ್ಷನ್ ಈ ಥರನೂ ಬರೀಬೋದು. ಇಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೂಡ ಬರೀಬೋದು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್. ನೋಡಿ ಇದು 8 ಟೈಮ್ಸ್ ಬಂದಿದೆ ಎಕ್ಸಾಮಲ್ಲಿ, ಆ್ಯನಿಮಲ್ ಎಕ್ಸಾಮಲ್ಲಿ. ಅದು ಸಿಂಪಲ್ ಆಗಿರೋದು ಎಕ್ಸಾಂಪಲ್. ಏನಿದೆಪ್ಪ ಅಂದರೆ ಸ್ಟೇಟ್ ವೆದರ್ ದ ಫಂಕ್ಷನ್ ಈಸ್ ಒನ್ ಆ್ಯಂಡ್ ಆನ್ ಟು ಆರ್ ಬೈಸೆಕ್ಟಿವ್. Justify your answer. F is R to R defined by f of x is equals to 3 minus 4x ಅಂತ ಇದೆ. ಓಕೆ, ಸೊ ಕೆಲವೊಂದು ಸತಿ ಕ್ವಶನ್ಸ್ ಸ್ವಲ್ಪ ರಿವರ್ಸ್ ಮಾಡಿ ಕೊಡ್ಬೋದು. ದ ಫಂಕ್ಷನ್ ಇಸ್ ಡಿಫೈನ್ಡ್ ಎಫ್ ಇಸ್ R to R, ಅದಾದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 minus 4x. ಶೋ ದ್ಯಾಟ್ ಅಥವಾ ಪ್ರೂವ್ ದ್ಯಾಟ್ ಅಥವಾ ಚೆಕ್ ವೆದರ್ ಈಸ್ ಇನ್ಸೆಕ್ಟಿವ್ ಆರ್ ಸರ್ಜೆಕ್ಟಿವ್ ಅಥವಾ ಒನ್ ಆ್ಯಂಡ್ ಆನ್ ಟು, ಅದಾದಮೇಲೆ ಬೈಸೆಕ್ಟಿವ್ ಆರ್ ನಾಟ್ ಕ್ವಶನ್ ಮಾರ್ಕ್. ಸೊ ಈ ಥರನೂ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಸೊ ನಾನಿಲ್ಲಿ ಒಂದು ಫಾರ್ಮೆಟ್ನ ಕೊಟ್ಟಿದ್ದೀನಿ. ಓಕೆ, ಸೊ ಇದು ಭಾಳ ಸಿಂಪಲ್ಲಾಗಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಏನಿದೆ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ, ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಫಸ್ಟು ಫಂಕ್ಷನ್ ಏನಿದೆ R to R ಅಂತ ಇದೆ. ದ ಫಂಕ್ಷನ್ ಅವ್ರು ಕೊಟ್ಟಿರೋದು R to R ಅಂತ ಇದೆ. ಅದಾದಮೇಲೆ ಮತ್ತೇನು ಹೇಳಿದ್ದಾರೆ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಎಷ್ಟಿದೆ ನೋಡಿ, 3 minus 4x ಅಂತಿದೆ. ಓಕೆ, ಸೊ 3 minus 4x ಇದೆ. ಸೊ ಇದನ್ನು ನಾವು ಇವಾಗ ಚೆಕ್ ಮಾಡಬೇಕು 1 ಆ್ಯಂಡ್ ಆನ್ ಟು. ಸೊ ಫಸ್ಟಿಗೆ ನಾನು ಇವಾಗ 1 ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟಿಗೆ ನಾವು 1 ಚೆಕ್ ಮಾಡೋಣ. ಭಾಳ ಈಸಿಯಾಗಿರುವಂಥ ಮೆಥಡ್ ಇದು. 1 ಯಾವ ಥರ ಚೆಕ್ ಮಾಡಬೇಕಂದ್ರೆ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ತೊಗೊಂಡು ಲಾಸ್ಟಲ್ಲಿ ಸಿಂಪ್ಲಿಫೈ ಮಾಡಿದ್ಮೇಲೆ ಆನ್ಸರ್ ಏನು ಬರಬೇಕು, x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಅದು ಏನಾಗಿರುತ್ತೆ 1 ಫಂಕ್ಷನ್ ಆಗುತ್ತೆ. ಇದು ಒಂದು ಮೆಥಡು. ಇಲ್ಲ ಅಂದರೆ ನಾವು ಈ ಥರನೂ ಮಾಡ್ಬೋದು. 1 ಫಂಕ್ಷನ್ ಅಂದರೆ ಡೆಫಿನಿಷನ್ ಏನಿದೆ ಹೇಳಿ, ಎವ್ರಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಅಂದರೆ ಡೊಮೈನಲ್ಲಿರುವಂಥ ಎಲ್ಲ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಆಗಿರುವಂಥ ಇಮೇಜಸ್ ಇರಬೇಕು, ಅಂದರೆ ಬೇರೆ ಬೇರೆ ಇಮೇಜಸ್ ಇರಬೇಕು. ಆಗ ನಾವೇನಂತ ಹೇಳ್ತೀವಿ 1 ಆಗಿದೆ ಅಂತ ಅರ್ಥ. ಸೊ ನೀವು ಎಕ್ಸಾಂಪಲ್ ತೊಗೊಂಡು ಮಾಡ್ಬೋದು, ಬಟ್ ಯೂಶ್ವಲಿ ಇದೇ ಮೆಥಡ್ನ ಫಾಲೋ ಮಾಡಿದರೆ ನಿಮಗೆ ಬೆಟರ್ ಇರುತ್ತೆ. ನೋಡಿ ಏನಿದಪ್ಪ ಅಂತಂದರೆ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊಳ್ಳಿ. ಓಕೆ, ಎಫ್ ಆಫ್ x1 ಅಂತಂದರೆ ಇದು ಎಫ್ ಆಫ್ ಎಕ್ಸ್ ನಿಮ್ಮದು ಕೊಟ್ಟಿರೋದು. ಇದರಲ್ಲಿ ಎಕ್ಸ್ ಜಾಗದಲ್ಲಿ x1ನ ಫಿಲಪ್ ಮಾಡಬೇಕು. ಏನಾಗುತ್ತೆ 3 minus 4x1 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಈ ಸೈಡು ಎಕ್ಸ್ ಜಾಗದಲ್ಲಿ x2ನ ಫಿಲಪ್ ಮಾಡಬೇಕು ಇಷ್ಟೇ. ಓಕೆ, ಇದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇವಾಗ ಏನಾಗುತ್ತೆ +3 ಎರಡು ಕಡೆ 3 ಇದೆ, ಕ್ಯಾನ್ಸಲ್ ಆಗಿ ಹೋಗಿಬಿಡ್ತಾ. ಉಳಿತ ಎಷ್ಟು ನೋಡಿ, -4x1 ಈಸ್ ಈಕ್ವಲ್ಸ್ ಟು -4x2. ಅದಾದಮೇಲೆ -4 ಕೂಡ ಕ್ಯಾನ್ಸಲ್ ಆಗುತ್ತೆ. ಎರಡು ಕಡೆ ಸೇಮ್ ಆಗಿದೆ. ಸೊ ಫೈನಲ್ ಆಗಿ ಬಂತು x1 ಈಸ್ ಈಕ್ವಲ್ಸ್ ಟು x2. ಯಾವಾಗ ನಮಗೆ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2 ಬರುತ್ತೆ, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ 1 ಫಂಕ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಕೆಲವೊಂದು ಚೇಂಜಸ್ಗಳಾಗುತ್ತೆ ಕೆಲವೊಂದು ಎಕ್ಸಾಂಪಲಲ್ಲಿ, ಅದನ್ನು ನಾನು ಹೇಳ್ತೀನಿ. ಬಟ್ ಈ ಎಕ್ಸಾಂಪಲಲ್ಲಿ ಇಷ್ಟೇ ಇರೋದು ಮೆಥಡ್ ಸ್ಟೂಡೆಂಟ್ಸ್. ಎಷ್ಟು 1 ಆಗೋದು ಸ್ಯಾಟಿಸ್ಫೈ ಆಗಬೇಕಂದ್ರೆ x1 ಈಸ್ ಈಕ್ವಲ್ಸ್ ಟು x2 ಬರಬೇಕು. ಸೊ ಬಂದಾಗಿದೆ ಅಂತಂದರೆ ನಾವು ಇಲ್ಲಿ ಕನ್ಕ್ಲೂಷನ್ ಏನಂತ ಬರೀಬೇಕಪ್ಪ ಅಂದರೆ, ಓಕೆ, ಸೊ ದ ಗಿವನ್ ಫಂಕ್ಷನ್ ಈಸ್ 1 ಫಂಕ್ಷನ್ ಈ ಥರ ಬರೀಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡಿ ಆನ್ ಟೂನ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ ಇದು ಬಹಳ ಈಸಿ. ಆನ್ ಟು ಅಂದರೂ ಒಂದೇ, ಸಬ್ಜೆಕ್ಟಿವ್ ಅಂದರೂ ಒಂದೇ. ಇದು ನಿಮಗೆ ನೆನಪಿನಲ್ಲಿ 1 ಅಂದರೂ ಒಂದೇ, ಇನ್ಜೆಕ್ಟಿವ್ ಅಂದರೂ ಒಂದೇ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಆನ್ ಟು ಚೆಕ್ ಮಾಡಬೇಕಂದ್ರೆ ಇದನ್ನು ಒಂದು ಮೆಥಡ್ ಯಾವಾಗಲೂ ಫಿಕ್ಸಲ್ಲಿ ಇಟ್ಕೊಳ್ಳಿ. ಯಾವ ಥರ ಮಾಡಬೇಕಪ್ಪ ಅಂದರೆ ಇವಾಗ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಥವಾ y ಇಸ್ ಈಕ್ವಲ್ಸ್ ಟು ಬರಿಬೋದಾ, y ಇಸ್ ಈಕ್ವಲ್ಸ್ ಟು ಅಂತ 3 minus 4x ಇದೆ. ಓಕೆ, ಇವಾಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿ x ಇಸ್ ಈಕ್ವಲ್ಸ್ ಟು ಬರೀಬೇಕು. ಓಕೆ, ಆ ಎಕ್ಸ್ ಏನಾಗಿದೆ ಬಿಲಾಂಗ್ಸ್ ಟು ನಿಮ್ಮ ರಿಯಲ್ ನಂಬರ್ ಅಂದರೆ ಡೊಮೈನಲ್ಲಿ ಬಿಲಾಂಗ್ಸ್ ಟು ಆಗ್ತದೆ. ಆಗ ನಾವೇನಂತ ಹೇಳ್ತೀವಿ ಆನ್ ಟು ಅಂತ ಹೇಳ್ತೀವಿ. ಓಕೆ, ಇದನ್ನು x ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ ನೋಡಿ, ಫಸ್ಟಿಗೆ ಏನು ಮಾಡಿ, ಇಲ್ಲಿ 4x ಇದೆ ಮೈನಸ್, ಇದನ್ನು ಈ ಸೈಡ್ ತೊಗೊಂಬಂದರೆ +4x ಆಗುತ್ತೆ. ಅದಾದಮೇಲೆ ಇಲ್ಲಿ ಆಲ್ರೆಡಿ +y ಇದೆ, ಸೊ y ಬರೀರಿ ಇಸ್ ಈಕ್ವಲ್ಸ್ ಟು 3 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು 4x, ಇಲ್ಲಿ +y ಇದೆ, +y ಈ ಸೈಡ್ ಬಂದರೆ -y ಆಗುತ್ತೆ. ಓಕೆ, ಅದಾದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ನೋಡಿ x ಇಸ್ ಈಕ್ವಲ್ಸ್ ಟು 3 minus y, ಇಲ್ಲಿ 4 ಇಂಟು ಇತ್ತು, ಈ ಸೈಡ್ ಬಂದಾಗ ಏನಾಗುತ್ತೆ ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಸೊ ಇವಾಗ x ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಗ್ತಾ. ಸೊ x ಇಸ್ ಈಕ್ವಲ್ಸ್ ಟು ಸಿಕ್ಕಾದ್ಮೇಲೆ ಈ ರಿಸಲ್ಟು ಬಿಲಾಂಗ್ಸ್ ಟು ನಿಮ್ಮ ಡೊಮೈನ್ ಏನಿದೆ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. x ವ್ಯಾಲ್ಯೂ ಬರೋದು ಫಸ್ಟ್ ಸೆಟ್ಟಲ್ಲಿ, ಡೊಮೈನು ಯಾವುದಿದೆ ಇಲ್ಲಿದೆ. ಸೊ ಡೊಮೈನಲ್ಲಿದೆ ಇದೆ. ಸೊ ಡೊಮೈನ್ ಅಂದರೆ R. ಸೊ ಅಂದರೆ ಈ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ ಬಿಲಾಂಗ್ಸ್ ಟು R ಆಗಿದೆ ಅಂತ ಅರ್ಥ. R ಆಗುತ್ತಾ ಇಲ್ಲ ನೋಡಿ, y ವ್ಯಾಲ್ಯೂನು ಡೊಮೈನ್ ಇದೆ. ಇಲ್ಲಿ y ವ್ಯಾಲ್ಯೂನು ಯಾವುದೇ ಒಂದು ರಿಯಲ್ ನಂಬರ್ನ ಫಿಲಪ್ ಮಾಡ್ತಾ ಹೋಗಿ ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಿಮಗೆ ಮತ್ತೆ ಒಂದು ರಿಯಲ್ ನಂಬರೇ ಬರುತ್ತಾ.
1 ತೊಗೊಳ್ಳಿ, 2 ತೊಗೊಳ್ಳಿ, -1 ತೊಗೊಳ್ಳಿ, ಯಾವುದೇ ರಿಯಲ್ ನಂಬರ್ ಹಾಕಿ ಅದು ಸಿಂಪ್ಲಿಫೈ ಮಾಡಿದ್ಮೇಲೆ ಮತ್ತೆ ಒಂದು ರಿಯಲ್ ನಂಬರೇ ಬರ್ತಾ ಇದೆ, ಅಂದರೆ ಇದು ಬಿಲಾಂಗ್ಸ್ ಟು ಆರ್ ಆಗಿದೆ. ಓಕೆ, ಇದು ಬಿಲಾಂಗ್ಸ್ ಟು ಆರ್ ಆದರೆ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲೈನ್ನ ಬರೀಬೇಕಾಗತ್ತೆ. ಏನಂತ, ಫಾರ್ ಎವ್ರಿ ಅಥವಾ ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್, ಅಂದರೆ ಸೆಕೆಂಡ್ ಕೋಡೊಮೇನ್, ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು ಆರ್, ದೆನ್ ದರ್ ಎಕ್ಸಿಸ್ಟ್ 3 - y divided by 4 is belongs to r, ಅಥವಾ x is belongs to r. Hence f of 3 - y divided by 4 is also belongs to r. ಅದರ ಸಲುವಾಗಿ ಇದು ಏನಾಗಿದೆ, ಆನ್ ಟು ಆಗಿದೆ ಅಂತ ಬರೀಬೇಕು. ಓಕೆ, ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಸೊ ಈ ಥರ ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಬರೀಬೇಕಾಗುತ್ತೆ. ಏನು, ದಸ್ ಫಾರ್ ಎವ್ರಿ y is belongs to r. ಈ ಆರ್ ಯಾವುದಾಗಿರುತ್ತಪ್ಪ ಅಂದರೆ ಕೋಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ನೆನಪಿನಲ್ಲಿ. ಯಾಕಂದರೆ y ಬರೋದು ಕೋಡೊಮೇನಿಂದ, ಅದರ ಸಲುವಾಗಿ y is belongs to r. Then there exists x is equals to, ಅಂದರೆ x is equals to ಏನಿದೆ, 3 - y divided by 4 is also belongs to r. ಅಂದರೆ ಯಾವುದಾರಿದು ಅಂದರೆ ಡೊಮೇನ್ r ಅಲ್ಲಿನೂ ಕೂಡ ಈ x ರಿಸಲ್ಟು ಬಿಲಾಂಗ್ಸ್ ಟು ಆಗಿದೆ, ಸಚ್ ದ್ಯಾಟ್ f of 3 - y divided by 4 is equals to y. ಅದಾದಮೇಲೆ ಲಾಸ್ಟಲ್ಲಿ ನಾವು ಇದು ಬಿಲಾಂಗ್ಸ್ ಟು ಆಗಿದೆ ಅಂತಂದರೆ ಲಾಸ್ಟಲ್ಲಿ ನಾವು ಏನು ಬರೀಬೇಕಪ್ಪ ಅಂದರೆ ದ ಗಿವನ್ ಫಂಕ್ಷನ್ f is a onto function. ದ ಗಿವನ್ ಫಂಕ್ಷನ್ f is a ಆನ್ ಟು ಫಂಕ್ಷನ್ ಆಗುತ್ತೆ. ಸೊ ಇದು ಯಾವಾಗ ಆನ್ ಟು ಫಂಕ್ಷನ್ ಆಗುತ್ತೆ, 1 ಸ್ಯಾಟಿಸ್ಫೈ ಆಗಿದೆ, ಇಲ್ಲಿ ಆನ್ ಟೂನು ಸ್ಯಾಟಿಸ್ಫೈ ಆದರೆ ಗಿವನ್ ಫಂಕ್ಷನ್ ಏನಾಗಿರುತ್ತೆ, ಬೈಸೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಲಾಸ್ಟಲ್ಲಿ ಕನ್ಕ್ಲೂಷನ್ ನೀವು ಬರಿಬೋದು. ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಆಲ್ಸೋ, ಅಥವಾ ದ ಗಿವನ್ ಫಂಕ್ಷನ್ ಈಸ್ ಅ ಆನ್ ಬೈಸೆಕ್ಟಿವ್ ಫಂಕ್ಷನ್. ದ ಗಿವನ್ ಫಂಕ್ಷನ್ ಇಸ್ ಅ ಬೈಸೆಕ್ಟಿವ್ ಫಂಕ್ಷನ್. ಎಷ್ಟು ಮಾಡಿದರೆ ಸಾಕು ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ರಿಸಲ್ಟು. ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. 6th one, ಶೋ ದ್ಯಾಟ್ ದ ಫಂಕ್ಷನ್ ಎಫ್ ಈಸ್ -1 to 1 r ಈಸ್ ಗಿವನ್ ಬೈ f of x is equals to x divided by x plus 2 ಆ್ಯಂಡ್ ಈಸ್ 1 1. ಇದನ್ನು ಫಸ್ಟ್ ಪ್ರೂವ್ ಮಾಡಬೇಕಾಗಿರೋದು, ಇದು 1 1 ಇದೆ ಅಂತ. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್. ಓಕೆ, ಸೊ ಕೊಟ್ಟಿರುವಂಥ ಫಂಕ್ಷನ್ ನಾವು ಏನಂತ ಪ್ರೂವ್ ಮಾಡಬೇಕಾಗಿರೋದು, ಫಸ್ಟು 1 1 ಅಂತ ಪ್ರೂವ್ ಮಾಡಬೇಕು. ಅದಾದಮೇಲೆ ಇದರ ಇನ್ವರ್ಸ್ ಫೈಂಡ್ ಮಾಡಬೇಕು. ಓಕೆ, ಫಸ್ಟ್ ಥಿಂಗ್ ಏನಿದೆ, f of x is equals to ಮೊದಲೇ ಬರ್ಕೊಂಬೇಡಿ, ಇದು x divided by x plus 2 ಇದೆ. ಸೊ ಇದನ್ನು 1 1 ಮಾಡಬೇಕಂದ್ರೆ ಏನಿದೆ ನಮ್ಮದು ಸಿಂಪಲ್ ರೂಲು, f of x1 is equals to f of x2. ಈ ಮೆಥಡ್ ತೊಗೊಂಡು ಮಾಡಿದರೆ ಬಹಳ ಸಿಂಪಲ್ ಆಗಿರುತ್ತೆ. ಆಮೇಲೆ ಇದು ಕೂಡ 5 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, f of x1 ಅಂತಂದರೆ ಏನಿದೆ, ಇಲ್ಲಿ x1 ಡಿವೈಡ್ ಬೈ x1 plus 2 ಆಗುತ್ತೆ. ಇಲ್ಲಿ x2 ಡಿವೈಡ್ ಬೈ x2 plus 2 ಆಗುತ್ತೆ. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ x1 x2 ಪ್ಲಸ್ 2x1, ಇದನ್ನು ಕೂಡ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ x1 x2 plus 2x2. ರೈಟ್. ಸೊ ಅದಾದಮೇಲೆ ಏನು ಮಾಡಿ, x1 x2 ಬೋತ್ ಸೈಡ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಉಳಿತು ಇದೆರಡು ರಿಸಲ್ಟ್ಸ್, 2x1 is equals to 2x2 ಆಗುತ್ತೆ. 2 2 ಕ್ಯಾನ್ಸಲ್ ಆಗಿ ಉಳಿತು ನಿಮ್ಮ ಆನ್ಸರ್ x1 is equals to x2 ಬಂತು. ಸೊ ಯಾವಾಗ ನಿಮ್ಮ ರಿಸಲ್ಟ್ x1 is equals to x2 ಬಂದರೆ ಕೊಟ್ಟಿರೋಂಥ ಫಂಕ್ಷನ್ ಎಫ್ ಏನಾಗಿರುತ್ತೆ, 1 1 ಫಂಕ್ಷನ್ ಆಗಿರುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಏನಿರೋದು, ಇನ್ವರ್ಸ್ ಫೈಂಡ್ ಮಾಡಬೇಕಾಗಿರೋದು ಈ ಕ್ವಶನಲ್ಲಿ. ಸೊ ಇನ್ವರ್ಸ್ ಫೈಂಡ್ ಮಾಡಬೇಕಾಗಿದ್ದರೆ ಈ ಮೆಥಡ್ ಫಾಲೋ ಮಾಡಿ. ಏನಂತ, ಫಸ್ಟು y is equals to ಕೊಟ್ಟಿರೋ ಕ್ವಶನ್ನ ಬರ್ಕೋಬೇಕು. y is equals to x plus 2. f of x ಅಂದರೆ ಒಂದೇ, y ಅಂದರೆ ಒಂದೇ. ಓಕೆ, ಸೊ ಇವಾಗ ಎಲ್ಲ ರಿಸಲ್ಟ್ಸ್ ಈ ಸೈಡ್ ಶಿಫ್ಟ್ ಮಾಡಿ x is equals to ನೀವು ಫೈಂಡ್ ಮಾಡಬೇಕು ಮೊದಲು. ಓಕೆ, x is equals to ಮಾಡಿದ್ರೆ ಅಂದರೆ ಫಸ್ಟ್ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ yx ಪ್ಲಸ್ 2y is equals to x ಆಗುತ್ತೆ. ಇಲ್ಲಿ ಒಂದು x ಇದೆ, ಇಲ್ಲಿ ಒಂದು x ಇದೆ ಅಂದರೆ xನ ಒಂದು ಸೈಡ್ ತೊಗೊಂಡ್ಬಿಡಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, yxನ ಈ ಸೈಡ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಏನಾಗುತ್ತೆ ನೋಡಿ, ಇಲ್ಲಿ 2y ಆ್ಯಸ್ ಇಟ್ ಈಸ್ ಉಳಿಯುತ್ತೆ, x ಮೈನಸ್ yx ಆಗುತ್ತೆ. ಇದರಲ್ಲಿ x ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ ನೋಡಿ, x ಈ ಸೈಡ್ ಬರ್ತಾ ಇದ್ದೀನಿ, x ಕಾಮನ್ ತೊಗೊಂಡ್ರೆ 1 ಮೈನಸ್ y ಆಗುತ್ತೆ. ಇಲ್ಲಿ 2y ಇದೆ, 2y ಆ್ಯಸ್ ಇಟ್ ಈಸ್ ಬರೀ. ಅದಾದಮೇಲೆ x is equals to 2y ಡಿವೈಡೆಡ್ ಬೈ 1 ಮೈನಸ್ y ಆಗುತ್ತೆ. ಯಾಕಂದರೆ ಇದು ಇಲ್ಲಿ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದರೆ ಡಿವೈಡ್ ಬೈ. ಓಕೆ, ಸೊ ಆಫ್ಟರ್ ಗೆಟಿಂಗ್ ದಿಸ್ x is equals to ಏನು ಮಾಡಬೇಕು, ಇದನ್ನು ಈ f of x ಅಲ್ಲಿ ಹಾಕಬೇಕು. ಅದಾದ ಆನ್ಸರ್ y ಆನ್ಸರ್ ಬಂದರೆ ನಿಮಗೆ ಅದು ನಿಮ್ಮದು ರಿಸಲ್ಟ್ ಏನಾಗಿರುತ್ತೆ, ಆನ್ ಟು ಕಂಡೀಷನ್ ಸ್ಯಾಟಿಸ್ಫೈ ಆಗಿರುತ್ತೆ. ಓಕೆ, ಚೆಕ್ ಮಾಡಿ x ವ್ಯಾಲ್ಯೂ ಅದರಲ್ಲಿ ಹಾಕಿ f of x is equals to x ಇದೆನಾ, x ಇದ್ದಲ್ಲಿ ನಾ ಇದು ಕಂಪ್ಲೀಟ್ ವ್ಯಾಲ್ಯೂಸ್ ಹಾಕ್ತಾ 2y ಡಿವೈಡ್ ಬೈ 1 ಮೈನಸ್ y ಅಗೇನ್ ಡಿವೈಡ್ ಬೈ x ಮತ್ತೆ ಇದೆ, ಮತ್ತೆ ಅಂದರೆ ಮತ್ತೆ ವ್ಯಾಲ್ಯೂಸ್ ಇದನ್ನು ಹಾಕಬೇಕು. ಏನಿದೆ, 2y ಡಿವೈಡ್ ಬೈ 1 ಮೈನಸ್ y ಪ್ಲಸ್ 2. ಗೊತ್ತಾಯ್ತಾ? ಸೊ ಇಲ್ಲಿ ನಿಮ್ಮದು x ಇತ್ತು ಮತ್ತು ಇಲ್ಲಿ x ಇತ್ತು, x ಜಾಗದಲ್ಲಿ ನಾನು ಈ ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಮೇಲೆ ನ್ಯೂಮಿನೇಟರಲ್ಲಿರೋದು ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ, 2y ಡಿವೈಡ್ ಬೈ 1 ಮೈನಸ್ y. ಇನ್ ಡಿನಾಮಿನೇಟರಲ್ಲಿ ಇದನ್ನು LCM ತೊಗೊಂಡ್ರೆ ಏನಾಗುತ್ತೆ ನೋಡಿ,
ಸೊ 2 ಜೊತೆ ಇದು ಮಲ್ಟಿಪ್ಲೈ ಆಗುತ್ತೆ, 1 ಮೈನಸ್ ವೈ ಎಲ್ ಸಿ ಎಮ್ ಆಗುತ್ತೆ. ಇಲ್ಲಿ 2y ಇದೆ, ಮೊದಲೇ 2y ಆ್ಯಸ್ ಇಟ್ ಈಸ್ ಬರ್ಕೊಂಬೇಡಿ, ಪ್ಲಸ್ 2 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು ಇವಾಗ, ಯಾಕಂದರೆ ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತೆ, ಕರೆಕ್ಟಾ. ಸೊ 2 ಇಂಟು 1 2 ಆಗುತ್ತೆ, ಮೈನಸ್ 2 ಇಂಟು ವೈ ಅಂದರೆ ಮೈನಸ್ 2y ಆಯಿತು. ಸೊ ಎರಡು ಡಿನಾಮಿನೇಟರ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತೇನೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿಮಿನೇಟಲ್ಲಿ ಬರೀ 2y ಉಳಿತಿದೆ ಡಿವೈಡೆಡ್ ಬೈ ಇಲ್ಲಿ ಮೈನಸ್ 2y ಪ್ಲಸ್ 2y ಕ್ಯಾನ್ಸಲ್ ಆಯಿತು, ಉಳಿತು ಪ್ಲಸ್ 2. ಸೊ 2 ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬಂತು ನಿಮಗೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಆನ್ಸರ್ ಬಂತು, ಕರೆಕ್ಟಾ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಬಂದರೆ ಯಾವ ಆನ್ಸರ್ ನಿಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಬಂದರೆ ಆ ಫಂಕ್ಷನ್ ಏನಾಗಿರುತ್ತೆ, ಆನ್ ಟು ಫಂಕ್ಷನ್ ಆಗಿರುತ್ತೆ, ಕರೆಕ್ಟಾ. ಸೊ ಯಾವ ಫಂಕ್ಷನ್ 1 ಮತ್ತು ಆನ್ ಟು ಎರಡೂ ಸ್ಯಾಟಿಸ್ಫೈ ಆಗುತ್ತೆ ಆ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ, ಕರೆಕ್ಟಾ. ಸೊ ಇನ್ವರ್ಟೇಬಲ್ ಫಂಕ್ಷನ್ ಆಯ್ತಂದರೆ ಇನ್ವರ್ಸ್ ಫೈಂಡ್ ಮಾಡೋ ಕೊಟ್ಟಿರೋಂಥ ಕ್ವಶನ್ ಇನ್ವರ್ಸ್ ಫೈಂಡ್ ಮಾಡೋಂತ ಕೊಟ್ಟಿರೋದು. ಸೊ ಇನ್ವರ್ಟೇಬಲ್ ಆದರೆ ಇದು ಇನ್ವರ್ಸ್ ಏನಾಗಿರುತ್ತಪ್ಪ ಅಂದರೆ ಇಲ್ಲಿ ಇದೆಲ್ಲ ನೀವು ಫೈಂಡ್ ಮಾಡಿದ್ರಲ್ಲ ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ, ಕರೆಕ್ಟಾ. ಸೊ ಲಾಸ್ಟ್ ಆನ್ಸರ್ ಏನು ಬರೀಬೇಕು, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೀತಿದ್ರೆ ವಾಯ್ದಲ್ಲೆಲ್ಲ ಎಕ್ಸ್ ಬರೀಕೋಬೇಕು. ಸೊ ಇಲ್ಲಾಂದರೆ ವಾಯ್ ಅಂತಲೂ ಕೂಡ ಬರೀಬೋದು, ಇನ್ನು 2x ಡಿವೈಡ್ ಬೈ 1 ಮೈನಸ್ ಎಕ್ಸ್. ಸೊ ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಇದು 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಭಾಳ ಇದೆ ನೋಡಿ ಸ್ಟೂಡೆಂಟ್ಸ್. ಈ ಕ್ವಶನ್ ಏನಿದೆಪ್ಪ ಅಂತಂದರೆ ಲೆಟ್ ಎ ಇಸ್ ಈಕ್ವಲ್ಸ್ ಟು r ಮೈನಸ್ 3 ಆ್ಯಂಡ್ ಬಿ ಇಸ್ ಈಕ್ವಲ್ಸ್ ಟು r ಮೈನಸ್ 1. ಕನ್ಸಿಡರ್ ದ ಫಂಕ್ಷನ್ ಎಫ್ ಈಸ್ a to b ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು x ಮೈನಸ್ 2 ಡಿವೈಡ್ ಬೈ x ಮೈನಸ್ 3. ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ, ಎಫ್ ಈಸ್ 1 1 ಆ್ಯಂಡ್ ಆನ್ 2 ಕ್ವಶನ್ ಮಾರ್ಕ್, ಆಮೇಲೆ ಜಸ್ಟಿಫೈ ಯುವರ್ ಆನ್ಸರ್. ಅಂದರೆ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದೇನು 1 1 ಆ್ಯಂಡ್ ಆನ್ 2 ಆಗಿದೆನಾ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನೋಡಿ ಕೆಲವೊಂದು ಸತಿ ಇದ್ರ ಜೊತೆ ಏನು ಕೊಡ್ತಾರೆ, 1 1 ಆ್ಯಂಡ್ ಆನ್ 2 ಚೆಕ್ ಮಾಡಿ ಹಾಗೆ ಬೈಸೆಕ್ಟಿವ್ ಆಗಿದೆಯಲ್ಲ ಇಲ್ಲೋ ಅಂತ ಚೆಕ್ ಮಾಡಿ ಅಂತ ಕೊಡ್ತಾರೆ. ಓಕೆ, ಸೊ ಬೈಸೆಕ್ಟಿವ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಬೈಸೆಕ್ಟಿವ್ ಯಾವಾಗ ಆಗುತ್ತೆ 1 1 ಆ್ಯಂಡ್ ಆನ್ 2 ಎರಡು ಸ್ಯಾಟಿಸ್ಫೈ ಆಗಿದ್ದರೆ ಅದು ಬೈಸೆಕ್ಟಿವ್ ಆಗಿರುತ್ತೆ, ಇಲ್ಲ ಅಂದರೆ ಆಗಿರೋದಿಲ್ಲ. ಓಕೆ, ಆಮೇಲೆ ಕ್ವಶನಲ್ಲಿ ಯಾವ ಥರ ಕೇಳ್ತಾರೆ, 1 1 ಅಂದ ಪ್ಲೇಸಲ್ಲಿ ಅವರು ಇಂಜೆಕ್ಟಿವ್ ಸಬ್ಜೆಕ್ಟಿವ್ ಅಂತ ಈ ಥರನೂ ಕೇಳ್ಬೋದು. ಓಕೆ, ಇಂಜೆಕ್ಟಿವ್ ಅಂದರೆ 1 1 ಆಗಿರುತ್ತೆ, ಸಬ್ಜೆಕ್ಟಿವ್ ಅಂದರೆ ಆನ್ 2 ಆಗಿರುತ್ತೆ. ಓಕೆ, ಸೊ ಇವಾಗ ಇಲ್ಲಿ ಫಂಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ. ಅವರು ಫಂಕ್ಷನ್ ಕೊಟ್ಟಿರೋದು a to b ಇದೆ, ಕರೆಕ್ಟಾ. ಓಕೆ, ಎ ಅಂತಂದರೆ ಏನು ಕೊಟ್ಟಿದ್ದಾರೆ ನೋಡಿ, ಎ ಅಂತಂದರೆ ಕೊಟ್ಟಿದ್ದಾರೆ r ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಬಿ ಸೆಟ್ ಏನು ಕೊಟ್ಟಿದ್ದಾರೆ, r ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಿಮ್ಗೆ ಗೊತ್ತಿರಲಿ ಫಂಕ್ಷನ್ ಎಫ್ ಈ ಥರ ಬರೆದ್ರೆ ಎ ಇಸ್ ಟು ಬಿ ಅಂತ ಬರೆದ್ರೆ ಇದು ಎ ಅನ್ನೋದು ಫಸ್ಟ್ ಸೆಟ್ಟು, ಇದು ಏನಾಗಿರುತ್ತೆ ಡೊಮೇನ್ ಆಗಿರುತ್ತೆ, ಡೊಮೇನ್ ಆಫ್ ದ ಫಂಕ್ಷನ್ ಆಗಿರುತ್ತೆ. ಬಿ ಅನ್ನೋದು ಕೋ ಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ರೇಂಜ್ ಆಗಿರೋದಿಲ್ಲ, ಕೋ ಡೊಮೇನ್ ಆಗಿರುತ್ತೆ. ಓಕೆ, ಸೊ ಇದು ಡೊಮೇನ್ ಆಯಿತು, ಇದು ಕೋ ಡೊಮೇನ್ ಆಯಿತು. ಇವಾಗ ಫಂಕ್ಷನ್ ಏನು ಕೊಟ್ಟಿದ್ದಾರಪ್ಪ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂತಂದರೆ ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 3 ಅಂತ ಫಂಕ್ಷನ್ ಕೊಟ್ಟಿರೋದು. ಸೊ ಇವಾಗ ನಾವು ಫಸ್ಟಿಗೆ ಏನು ಪ್ರೂವ್ ಮಾಡಬೇಕಾಗಿರೋದು 1 1 ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ 1 1 ಪ್ರೂವ್ ಮಾಡೋದು ಬಹಳ ಸಿಂಪಲ್ ಇದೆ ನೋಡಿ ಸ್ಟೂಡೆಂಟ್ಸ್. 1 1ನ ಯಾವ ಥರ ಪ್ರೂವ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಇದೇ ಮೆಥಡ್ನ ಫಾಲೋ ಮಾಡಿದರೆ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಫಸ್ಟಿಗೆ 1 1 ಯಾವಾಗಲೂ ಪ್ರೂವ್ ಮಾಡಬೇಕಂದ್ರೆ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊಳ್ಬೇಕಾದ್ರೆ ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ಲಾಸ್ಟಲ್ಲಿ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಆಗ ನಾವೇನು ಹೇಳಬೇಕು 1 1 ಅಂತ. ಓಕೆ, ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಎಫ್ ಆಫ್ x1 ಅಂತಂದರೆ ಏನಂತ ತೊಗೋಬೇಕಂದ್ರೆ ಇದು ಇಲ್ಲಿದೆ ನಿಮ್ಮದು ಎಫ್ ಆಫ್ ಎಕ್ಸ್ ರಿಸಲ್ಟು, ಕರೆಕ್ಟಾ. ಈ ಎಕ್ಸ್ ಜಾಗದಲ್ಲಿ x1ನ ಫಿಲಪ್ ಮಾಡಿ, ಏನಾಗುತ್ತೆ x1 ಮೈನಸ್ 2 ಡಿವೈಡ್ ಬೈ x1 ಮೈನಸ್ 3 ಈಸ್ ಈಕ್ವಲ್ಸ್ ಟು ಇಲ್ಲಿ ಮತ್ತೆ ಎಫ್ ಆಫ್ x2 ಯಾವ ಥರ ಮಾಡಬೇಕು, ಎಕ್ಸ್ ಜಾಗದಲ್ಲಿ x2 ಮೈನಸ್ 2 ಡಿವೈಡ್ ಬೈ x2 ಮೈನಸ್ 3 ಏನು ಮಾಡಿದೆ, ಜಸ್ಟ್ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿದೆ ಫಸ್ಟ್ ಬ್ರಾಕೆಟು. ಓಕೆ, ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಈ ಎರಡು ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x1 ಮೈನಸ್ 2 ಆಮೇಲೆ x2 ಮೈನಸ್ 3 ಈ ಸೈಡು ಈಸ್ ಈಕ್ವಲ್ಸ್ ಟು ಇವೆರಡು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದರೆ x1 ಮೈನಸ್ 3 x2 ಮೈನಸ್ 2 ಇದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡ್ತಾ ಹೋಗಿ x1 ಇಂಟು ಫಸ್ಟ್ x1 ಇಂದ ಇವೆರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು. x1 ಇಂಟು x2 ಆಯಿತು, ಮೈನಸ್ x1 ಇಂಟು ಮೈನಸ್ 3 ಅಂದರೆ ಮೈನಸ್ 3 x1 ಆಗುತ್ತೆ. ಅದಾದಮೇಲೆ ಮೈನಸ್ 2ನ ಈ ಎರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 2 x2 ಮೈನಸ್ ಮೈನಸ್ ಪ್ಲಸ್ 2 ಇಂಟು 3 6 ಆಗುತ್ತೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅದೇ ಥರನಾಗಿ ಇಲ್ಲಿನೂ ಅದನ್ನೇ ಫಾರ್ಮೆಟ್ ಮಾಡಿ, x1 ಮಲ್ಟಿಪ್ಲೈ ವಿತ್ x2 ಅದಾದಮೇಲೆ ಮೈನಸ್ 2 x1 ಆಗುತ್ತೆ. ಅದಾದಮೇಲೆ ಮೈನಸ್ ಮಲ್ಟಿಪ್ಲೈ ಮಾಡಿ ಮೈನಸ್ 3 x2 ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ 6 ಆಗುತ್ತೆ.
ಅರ್ಥ ಆಯ್ತಾ? ಓಕೆ, ಇಲ್ಲಿ ಒಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ +6 ಇದೆ, ಇಲ್ಲಿ +6 ಇದೆ, ಎರಡು ಕ್ಯಾನ್ಸಲ್ ಆಗುತ್ತಾ? ಇಲ್ಲಾಂದರೆ +6 ಈ ಸೈಡ್ ಬಂದರೆ -6 ಅವಾಗೂ ಕೂಡ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಅದಾದಮೇಲೆ ಮತ್ತೇನು ಸೇಮ್ ಇದೆ ನೋಡಿ, ಇಲ್ಲಿ x1 x2 ಇದೆ, ಇಲ್ಲಿ x1 x2 ಇದೆ. ಸೊ ಇದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ನಾನು x1 ಇದ್ದದನ್ನು ಒಂದು ಸೈಡ್ ಮಾಡ್ತಾ ಇದ್ದೀನಿ, x2 ಇದ್ದದನ್ನು ಒಂದು ಸೈಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ x1 ಇದೆಯಲ್ಲ ಮೈನಸ್ ಇದೆ, ಸೊ ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತಾ, +2x1 ಆಗುತ್ತೆ. ಇಲ್ಲೊಂದಿದೆ ಆಲ್ರೆಡಿ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 - 3x1 ಅಂತ. ಓಕೆ, ಇವಾಗ ಇಲ್ಲಿ -2x2 ಇದೆ, ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದ್ರೆ +2x2 ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ ನೋಡಿ, -3x2 ಇದೆ. ಓಕೆ, ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ನೋಡಿ, x1 ಕಾಮನ್ ಇದೆ, ಕಾಮನ್ ತೊಗೊಂಡ್ರೆ 2 - 3 ಆಯಿತು. ಇಲ್ಲಿನೂ x2 ಕಾಮನ್ ಇದೆ, ಇಲ್ಲಿನೂ 2 - 3 ಆಯಿತು. ಈ 2 - 3 2 - 3 ಅಂದರೆ -1 ಎರಡು ಕಡೆ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಓಕೆ, ಉಳಿತೆಷ್ಟು ನೋಡಿ ಫೈನಲ್ ಆಗಿ x1 = x2. ಸೊ x1 = x2 ಅಂತಂದರೆ ನಮಗೆ ಆನ್ಸರ್ ಸಿಕ್ತು 1 ಫಂಕ್ಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ. ನಾವು ಯಾವಾಗ f(x1 = x2) ತೊಗೊಂಡು ಫೈನಲ್ ಆಗಿ x1 = x2 ಆನ್ಸರ್ ಬಂದರೆ ಇಲ್ಲಿ ನಾವು ಕನ್ಕ್ಲೂಷನ್ ಬರೀಬೇಕಾಗಿರೋದು ಸ್ಟೂಡೆಂಟ್ಸ್, f ಈಸ್ ಅ 1 ಫಂಕ್ಷನ್. ಓಕೆ, ಸೊ f ಈಸ್ ಅ 1 ಫಂಕ್ಷನ್, 1 ಫಂಕ್ಷನ್. ಓಕೆ, ಸೊ ಇದು ಟೋಟಲಾಗಿ ಇರೋದು 5 ಮಾರ್ಕ್ಸ್ಗೆ. ಸೊ ಇದಕ್ಕೆ 2 ಮಾರ್ಕ್ಸು, ಆಮೇಲೆ ಆನ್ ಟು ಪ್ರೂವ್ ಮಾಡೋದಕ್ಕೆ 2 ಮಾರ್ಕ್ಸು, ಲಾಸ್ಟ್ ಬೈಜೆಕ್ಟಿವ್ ಚೆಕ್ ಮಾಡೋದಕ್ಕೆ 1 ಮಾರ್ಕ್ಸ್. ಈ ಥರ ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರು ಮಾಡಿರ್ತಾರೆ. ಓಕೆ, ಇವಾಗ ಏನೇನಾಯಿತು, 1 ಕಂಪ್ಲೀಟ್ ಆಯಿತು. ಇನ್ನು ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಚೆಕ್ ಮಾಡಬೇಕಂದ್ರೆ ಏನಿದೆ ಕಂಡೀಷನ್ನು ಹೇಳ್ತೀನಿ ನೋಡಿ, ಇದು ಕೂಡ ಭಾಳ ಸಿಂಪಲ್ ಆಗಿದೆ. ಸೊ ಆನ್ ಟು ಚೆಕ್ ಮಾಡಬೇಕಾಗಿದ್ದರೆ ಮೊದಲಿಗೆ ಈ ಫಂಕ್ಷನ್ ಏನಿದೆ f(x) = ಇದೆಯಲ್ಲ, ಸೊ ಇದನ್ನು ನಾನು y = ಅಂತ ಬರ್ಕೊತಾ ಇದ್ದೀನಿ. y = ಬರೆದ್ರೆ ಏನಾಗುತ್ತೆ, x - 2 / x - 3 ಎರಡು ಒಂದೇನಾ, y ಅಂದ್ರೆ ಒಂದೇ, f(x) ಅಂದ್ರೆ ಒಂದೇ. ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಏನೇನಾಗುತ್ತೆ ನೋಡಿ, yx - 3y = ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, ಇದು ಮಲ್ಟಿಪ್ಲೈ ಮಾಡಿದ ಮೇಲೆ ಇದು ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ x = ಬರೀಬೇಕಾಗಿರೋದು ನಾವು ಇವಾಗ. ಓಕೆ, ಸೊ ಅದಾದಮೇಲೆ ಇಲ್ಲಿ x ಇದೆ, ಸೊ x ಇದ್ದದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ, yx +x ಇದ್ದದ್ದು ಈ ಸೈಡ್ ಬಂದರೆ -x ಆಗುತ್ತೆ, -3y ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, +3y ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು -2 ಇತ್ತು, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆನಾ, ಇದು ಕ್ಲಿಯರ್ ಆಯಿತಾ? ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲೇ ಬರೀತಾ ಇದ್ದೀನಿ ನೋಡಿ. ಇದರಲ್ಲಿ x ಕಾಮನ್ ಫ್ಯಾಕ್ಟರ್ ತೊಗೋಬೋದಾ? ಓಕೆ, x ಕಾಮನ್ ತೊಗೊಳ್ಳಿ. ಏನು ಉಳಿತು ನೋಡಿ, x ಕಾಮನ್ ತೊಗೊಂಡ್ರೆ y -1 ಆಗುತ್ತೆ. ಅದಾದಮೇಲೆ ಇಲ್ಲಿ ಎಷ್ಟು ಉಳಿತು, 3y - 2 ಆ್ಯಸ್ ಇಟ್ ಈಸ್. ಫೈನಲ್ ಆಗಿ x = ಬರೆದ್ರೆ 3y - 2, ಇಲ್ಲಿ ಇದು ಇಂಟು ಇದೆ, ಈ ಸಹ ಶಿಫ್ಟ್ ಆದರೆ ಡಿವೈಡೆಡ್ ಬೈ ಆಗುತ್ತೆ, ಅಂದರೆ y -1 ಆಯಿತು. ಸೊ x = ಸಿಕ್ಕಾದ್ಮೇಲೆ ಈ ರಿಸಲ್ಟು ಏನಾಗಿರಬೇಕು, ಬಿಲಾಂಗ್ಸ್ ಟು ನಮ್ಮ ಡೊಮೇನಲ್ಲಿ ಇರಬೇಕು. x ಅಂದರೆ ಏನಿದೆ ನಮ್ಮದು ಫಸ್ಟ್ ಸೆಟ್ ಆಗಿರುತ್ತೆ, ಡೊಮೇನಲ್ಲಿನೇ ತೊಗೊಂಡಿರ್ತಾ ಇರ್ತಿದ್ವಿ ನಾವು. ಸೊ ಬಿಲಾಂಗ್ಸ್ ಟು ಏನಿದೆ, ಇಲ್ಲಿ ಡೊಮೇನು ಎ ಇದೆ. ಸೊ ಎ ಸೆಟಲ್ಲಿ ಏನಿದೆ r - 3. ಈ ಬರುವಂಥ ನಂಬರ್ y ವ್ಯಾಲ್ಯೂನ ಅಂದರೆ ಕೋಡೊಮೇನಲ್ಲಿರುವಂಥ ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀರಾ. ಸೊ y ವ್ಯಾಲ್ಯೂನ ಹಾಕ್ತಾ ಹೋದರೆ ನಮಗೆ ಏನು ಬರಬೇಕು, x ವ್ಯಾಲ್ಯೂ ಬಿಲಾಂಗ್ಸ್ ಟು ಬರಬೇಕಂದ್ರೆ ಅದರದ್ದು ಪ್ರೀ ಇಮೇಜ್ ಡೊಮೇನಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ಇದು ನಮ್ಮ ಏನೇ ವ್ಯಾಲ್ಯೂಸ್ ಹಾಕಿ ಇವಾಗ y ಪ್ಲೇಸಲ್ಲಿ, ಓಕೆ, 1 ಒಂದು ಬಿಟ್ಟು ಇಲ್ಲಿ ಹೇಳಿದ್ದಾರೆ ನೋಡಿ, y ವ್ಯಾಲ್ಯೂಸ್ ಏನು ಹೇಳಬೇಕು, 1 ಒಂದು ಬಿಟ್ಟು. ಯಾಕಂದರೆ ಇಲ್ಲಿ ಏನಾದರೂ 1 ಹಾಕಿದರೆ ಏನಾಗಿಬಿಡುತ್ತೆ, 0 ಆಗುತ್ತೆ. ಅದ್ರ ಸಲುವಾಗಿನೇ 1 ಒಂದು ಬಿಟ್ಟು ಯಾವ್ದು ಬೇಕಾದ್ರೆ ರಿಯಲ್ ನಂಬರ್ ಹಾಕಿದರೆ ಬರುವಂಥ ಆನ್ಸರ್ ಮತ್ತೆ ಒಂದು ರಿಯಲ್ ನಂಬರೇ ಆಗಿರುತ್ತೆ. ಯಾಕಂದರೆ ಎ ಸೆಟ್ ಕೂಡ ರಿಯಲ್ ನಂಬರೇ ಆಗಿದೆ. ಸೊ ಇದು ಕಂಪ್ಲೀಟ್ ಸೆಟ್ ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಬರೀಲೇಬೇಕು. ಇದನ್ನು ಬರೀಲಿಲ್ಲ ಅಂದರೆ ನಾವು ಮಾರ್ಕ್ಸ್ ಕಳ್ಕೊತೀವಿ. ಓಕೆ, ಸೊ ಇದು ಬಿಲಾಂಗ್ಸ್ ಟು ಎ ಆಗಿದೆ ಅಂದರೆ ಅದ್ರ ಸಲುವಾಗಿ ಇದು ಆನ್ ಟು ಆಗ್ತಾ ಇದೆ. ಸಪೋಸ್ ಇದು ಬಿಲಾಂಗ್ಸ್ ಟು ಎ ಆಗಿರಲಿಲ್ಲ, ಎ ಅಂತಂದರೆ ನಿಮ್ಮ ಡೊಮೇನಲ್ಲಿ ಬಿಲಾಂಗ್ಸ್ ಟು ಆಗಿರಲಿಲ್ಲ ಅಂದರೆ ಇದು ಆನ್ ಟು ಫಂಕ್ಷನ್ ಆಗೋದಿಲ್ಲ. ಸೊ ಇದು ಬಿಲಾಂಗ್ಸ್ ಟು ಆಗಿದೆ, ಹಾಗಾಗಿ ಇದು ಆನ್ ಟು ಆಗ್ತಾ ಇದೆ. ಬಟ್ ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ, ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು ಬಿ ದರ್ ಎಕ್ಸಿಸ್ಟ್ x ಏನಿದೆ 3y - 2 / y - 1 ಈಸ್ ಬಿಲಾಂಗ್ಸ್ ಟು ಎ. ಸೊ ದೇರ್ ಫೋರ್ f(x) = y, ಅಥವಾ f ಏನಿದೆ ಇಲ್ಲಿ x ಜಾಗದಲ್ಲಿ 3y - 2 / y - 1 ಈಸ್ = y ಈಸ್ ದ ಆನ್ಸರ್. ಆಮೇಲೆ ಏನು ಬರ್ತಾ ಇದೆ, ಅದು y ಅಂತ ಬರ್ತಾ ಇದೆ. ಸೊ ಹಾಗಾಗಿ ಲಾಸ್ಟಲ್ಲಿ ನಾವು ಬರಿಬೋದು f ಈಸ್ ಆನ್ ಟು ಫಂಕ್ಷನ್ ಅಂತ ಬರೀಬೇಕಾಗತ್ತೆ. ನೀವು ಕಂಪಲ್ಸರಿ ಈ ಸ್ಟೆಪ್ನ ಬರೀಲೇಬೇಕು ಸ್ಟೂಡೆಂಟ್ಸ್. ಓಕೆ, ಏನಂತ ಬರೀಬೇಕು, ನನಗಿಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲಿ ಬರೆದಿಲ್ಲ. ಸೊ ನೀವು ಬರೀಬೇಕಾಗತ್ತೆ ಸ್ಟೂಡೆಂಟ್ಸ್. ಏನಂತ ಬರೀಬೇಕಪ್ಪ ಅಂದರೆ, ಎವ್ರಿ y ಈಸ್ ಬಿಲಾಂಗ್ಸ್ ಟು ಬಿ, ಎವ್ರಿ y ಈಸ್ ಬಿಲಾಂಗ್ಸ್ ಟು ಬಿ, ದೇರ್ ಎಕ್ಸಿಸ್ಟ್ x ಈಸ್ ಬಿಲಾಂಗ್ಸ್ ಟು ಎ. ಅಂದರೆ x ಅಂದರೆ ಏನಿದೆ 3y - 2 / y - 1 ಈಸ್ ಬಿಲಾಂಗ್ಸ್ ಟು ಎ. ಹೆನ್ಸ್ ಇದು ಕಂಡೀಷನ್ ಬರೀಬೇಕು. ಅದಾದಮೇಲೆ f ಈಸ್ ಆನ್ ಟು. ಸಪೋಸ್ ಬೈಜೆಕ್ಟಿವ್ ಒಂದು ಕೇಳಿದ್ರೆ ಅಂದರೆ 1 ಆ್ಯಂಡ್ ಆನ್ ಟು ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ ಇದು ಕೂಡ ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಅಂತ ಬರೆದ್ರೆ ಇಲ್ಲಿಗೆ ನಿಮ್ಮದು 5 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ.
ಓಕೆ, ಇದು ಒಂದೇ ಎಕ್ಸಾಂಪಲ್ ಇಷ್ಟೊಂದು ಸಿಂಪ್ಲಿಫಿಕೇಷನ್ ಇರೋದು, ಉಳಿದಿದ್ದೆಲ್ಲ ಎಕ್ಸಾಂಪಲ್ ಭಾಳ ಸಿಂಪಲ್ ಆಗಿದಾವೆ ನೋಡಿ. ಓಕೆ, ಸೊ ಈಗ ನೆಕ್ಸ್ಟ್ ಎಕ್ಸಾಂಪಲ್ಗೆ ನಾನು ಇವಾಗ ಹೇಳ್ತಾ ಇರೋಂಥ ಎಲ್ಲ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ. ಓಕೆ, ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ ಅಂತ. ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ ಅವರು ಚೆಕ್ ದ ಇಂಜೆಕ್ಟಿವ್ ಆ್ಯಂಡ್ ಸರ್ಜೆಕ್ಟಿವ್ ಆಫ್ ದ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ ಇಲ್ಲಿ. ಓಕೆನಾ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ದ ಫಂಕ್ಷನ್ ಏನಿದೆ ಎಫ್ ಈಸ್ ಆರ್ ಟು ಆರ್. ನಾವಿಲ್ಲಿ ಏನು ಚೆಕ್ ಮಾಡಬೇಕು, ಇಂಜೆಕ್ಟಿವ್ ಆರ್ ಬೈಜೆಕ್ಟಿವ್ ಅಂದಮೇಲೆ ಸರ್ಜೆಕ್ಟಿವ್. ಓಕೆ, ಕ್ವಶನ್ ಏನಾದರೂ ಚೇಂಜಸ್ ಆಗಿ ಇದೇ 3 ರಿಸಲ್ಟ್ನೇ ಕೇಳ್ತಾರೆ. ಫಂಕ್ಷನ್ ಕ್ವಶನ್ ಏನಿದೆ ಅದನ್ನು ನೋಡಿ, ಆಮೇಲೆ ಡೊಮೇನ ಕೋಡೊಮೇನ್ ಏನಿದೆ ಅದನ್ನು ಅಬ್ಸರ್ವ್ ಮಾಡಿ, ಆಮೇಲೆ ಕ್ವಶನ್ ಅಂತೂ ಫಿಕ್ಸ್ ಚೆಕ್ ವೆದರೇ ಬರುವಂಥ ಚಾನ್ಸಸ್ ಭಾಳ ಇದೆ. ಚೆಕ್ ವೆದರ್ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಅಥವಾ ಒನ್ ಆ್ಯಂಡ್ ಆನ್ ಟು ಅಂತ ಕೇಳ್ಬೋದು, ಆಮೇಲೆ ಬೈಜೆಕ್ಟಿವ್ ಚೆಕ್ ಮಾಡಿ ಅಂತ ಕೇಳ್ಬೋದು. ಓಕೆ, ಸೊ ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ವಶನಲ್ಲಿ ಅವರು ಕೊಟ್ಟಿರುವಂಥ ರಿಸಲ್ಟ್ಸ್ಗಳು ಏನಿದ್ದಾವೆ ನಾನು ಇಲ್ಲಿ ಬರೀತಾ ಇದ್ದೀನಿ. ದ ಫಂಕ್ಷನ್ ಎಫ್ ಈಸ್ ಆರ್ ಟು ಆರ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎಫ್ ಆಫ್ ಎಕ್ಸ್ ಏನಿದೆ ಎಕ್ಸ್ ಸ್ಕ್ವೇರ್ ಅಂತಿದೆ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಫಸ್ಟಿಗೆ ನಾವು ಪ್ರೂವ್ ಮಾಡಬೇಕಾಗಿರೋದು ಒನ್ ಫಂಕ್ಷನ್. ಓಕೆ, ಸೊ ಒನ್ ಫಂಕ್ಷನ್ನ ಪ್ರೂವ್ ಮಾಡಬೇಕಂತಂದರೆ ಆಲ್ರೆಡಿ ಹೇಳಿದ್ದೆ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ಸ್ ಟು ತೊಗೊತೀರಾ. ಓಕೆ, ಇಲ್ಲಿ ತೊಗೊಂಡಾಗ ಏನಾಗುತ್ತೆ ಕೇರ್ಫುಲ್ಲಾಗಿ ನೋಡಿ, ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತೊಗೊಂಡು. ಸೊ ಎಫ್ ಆಫ್ ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಟು ತೊಗೊಂಡ್ರೆ ಇಲ್ಲೇನಿದೆ ರಿಸಲ್ಟು ಎಕ್ಸ್ ಒನ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ಸ್ಕ್ವೇರ್ ಆಗುತ್ತೆ. ಓಕೆ, ಇವಾಗ ಸ್ಕ್ವೇರ್ ರೂಟ್ ಎರಡು ಕಡೆ ಅಪ್ಲೈ ಮಾಡೋಕ್ಕೂ ಆಗಿಲ್ಲ. ಓಕೆ, ಎರಡು ಕಡೆ ಅಪ್ಲೈ ಮಾಡಿದರೆ ಮತ್ತೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಏನು ಮಾಡ್ಕೊಳ್ಳಿ, ಈ ಎಕ್ಸ್ ಟು ಸ್ಕ್ವೇರ್ ಇದೆಯಲ್ಲ ಅದನ್ನು ಈ ಸಹ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ, ಎಕ್ಸ್ ಒನ್ ಸ್ಕ್ವೇರ್ ಮೈನಸ್ ಎಕ್ಸ್ ಟು ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 0 ಅಂತ ಬರೀಬೋದಾ. ಇವಾಗ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ. ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದರೆ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಆಮೇಲೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಆಗುತ್ತೆ. ಕರೆಕ್ಟಾಗಿ ಇದೇ ಇರೋದು, ಎ ಪ್ಲಸ್ ಬಿ ಆಮೇಲೆ ಎ ಮೈನಸ್ ಬಿ ಇದೇ ಫಾರ್ಮುಲಾ ಇರೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ದು. ಓಕೆ, ಇವಾಗ ನೋಡಿ ನಾನು ಈ ಕಂಪ್ಲೀಟ್ ಪಾರ್ಟ್ನ ಈ ಸೈಡ್ಸ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, 0 ಆಗುತ್ತಾ. ಸೊ ಆಗ ನಮಗೇನು ಉಳಿಯಿತು, ಎಕ್ಸ್ ಒನ್ನ ಪ್ಲಸ್ ಎಕ್ಸ್ ಟು ಈಸ್ ಈಕ್ವಲ್ಸ್ ಟು 0 ಬರುತ್ತೆ. ಅದಾದಮೇಲೆ ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಇದು ಎಕ್ಸ್ ಟು ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಏನಾಗುತ್ತೆ ಮೈನಸ್ ಎಕ್ಸ್ ಟು ಆಯಿತು. ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಟು ಬಂದಿದೆ, ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಟೂನೇ ಬರಬೇಕು. ಬಟ್ ಇಲ್ಲಿ ಏನು ಬರ್ತಾ ಇದೆ, ಮೈನಸ್ ಬರ್ತಾ ಇದೆ ಅಂತಂದರೆ ಇವೆರಡು ರಿಸಲ್ಟ್ಸು ಈಕ್ವಲ್ ಆಗಿಲ್ಲ. ಓಕೆ, ಸೊ ಯಾಕಂದರೆ ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ಬರಲಿಲ್ಲ, ನಮಗೆ ಬೇರೆದು ಬರ್ತಾ ಇದೆ, ಮೈನಸ್ ಬರ್ತಾ ಇದೆ. ಸೊ ಹಾಗಾಗಿ ಇದು ರಿಸಲ್ಟ್ ಏನಾಗುತ್ತೆ, ದ ಫಂಕ್ಷನ್ ಎಫ್ ಈಸ್ ನಾಟ್ 1 ಗೊತ್ತಾಗ್ತಾ ಇದೆನಾ. ಇಲ್ಲಿ ನೋಡಿ ಸಪೋಸ್ ನೀವು ಇದನ್ನೇನಾದರೂ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ 0 ಆಗುತ್ತೆ, ಇದು ಈ ಸೈಡ್ ಬಂದರೆ ಅವಾಗ ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ಬರುತ್ತೆ. ಅಂದರೆ ಕೆಲವೊಂದು ಎಕ್ಸಾಂಪಲ್ಸ್ಗಳು ಸ್ಯಾಟಿಸ್ಫೈ ಆಗುತ್ತೆ ಒನ್ ಕಂಡೀಷನ್, ಬಟ್ ಈ ಕೆಲವೊಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. ಒಂದು ಕೇಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಅದನ್ನು ಕಂಪ್ಲೀಟ್ ಫಂಕ್ಷನ್ ಏನಾಗುತ್ತೆ ಅಂತ ಹೇಳಬೇಕು ನಾವು, ಒನ್ ಫಂಕ್ಷನ್ ಆಗೋದಿಲ್ಲ. ಅದರ ಸಲುವಾಗಿ ಕನ್ಕ್ಲೂಷನ್ ಬರಬೇಕು ಎಫ್ ಈಸ್ ನಾಟ್ ಅ 1. ಸೊ ಇದನ್ನು ಅಲ್ಟರ್ನೇಟ್ ಮೆಥಡಲ್ಲಿನೂ ನೀವು ಬರೀಬೋದು. ಯಾವ ಥರ ಅಂತಂದರೆ ಎಕ್ಸಾಂಪಲ್ಸ್ ತೊಗೊಂಡು ಯಾವ ಥರ ನೋಡಿ, ನಾನಿಲ್ಲಿ ಎಕ್ಸಾಂಪಲ್ ತೊಗೊತಾ ಇದ್ದೀನಿ. ಫಸ್ಟು ಎಕ್ಸ್ ಈಸ್ ಈಕ್ವಲ್ಸ್ ಟು 2 ತೊಗೊತಾ ಇದ್ದೀನಿ, ಯಾಕಂದರೆ ರಿಯಲ್ ನಂಬರ್ ಇದೆ, ಯಾವ್ದು ಬೇಕಾದ ತೊಗೋಬೋದು. ಸೊ ನಾನು ಎಕ್ಸ್ ಈಸ್ ಈಕ್ವಲ್ಸ್ ಟು 2 ತೊಗೊಂಡೆ. 2 ತೊಗೊಂಡ್ರೆ ಏನಾಗುತ್ತೆ, 2 ಸ್ಕ್ವೇರ್ ಆಯ್ತಂದರೆ 4 ಬಂತು. ಅದೇ ಥರನಾಗಿ ನಾನು ಎಕ್ಸ್ ಈಸ್ ಈಕ್ವಲ್ಸ್ ಟು -2 ತೊಗೋತಾ ಇದ್ದೀನಿ. ಇದು ಡಿಫ್ರೆಂಟ್ ಎಲಿಮೆಂಟಾ. ಓಕೆ, -2 ಸ್ಕ್ವೇರ್ ತೊಗೊಂಡಾಗ ಇದರ ಆನ್ಸರ್ ಕೂಡ 4 ಬರ್ತಾ ಇದೆ. ಅಂತಂದರೆ ಎಫ್ ಆಫ್ 2 ಈಸ್ ಈಕ್ವಲ್ಸ್ ಟು ಎಫ್ ಆಫ್ -2 ಈಸ್ ಈಕ್ವಲ್ಸ್ ಟು 4 ಬರ್ತಾ ಇದೆ. ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಬರ್ತಾ ಇದೆ. ಸೊ ಹಾಗಾಗಿ ಎಫ್ ಈಸ್ ನಾಟ್ 1 ಅಂತ ಬರೀಬೋದು. ಇದು ಅಲ್ಟರ್ನೇಟ್ ಮೆಥಡ್ ಆರ್ ಅಂತ. ಓಕೆ, ಸೊ ಇದು ಅಲ್ಟರ್ನೇಟ್ ಮೆಥಡ್ ಅಂತ ಬರೆದಿದ್ದೀನಿ ನಾನು. ಇವಾಗ ಇದನ್ನಾದರೂ ಮಾಡಿ, ಇಲ್ಲಾಂದರೆ ಈ ಮೆಥಡ್ ಆದರೂ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಬರೋದು ಆನ್ ಟೂನ ಯಾವ ಥರ ಚೆಕ್ ಮಾಡಬೇಕು ಹೇಳ್ತಾ ಇದ್ದೀನಿ ನೋಡಿ. ಆನ್ ಟು ಚೆಕ್ ಮಾಡಬೇಕಾಗಿದ್ದರೆ ಇಲ್ಲಿ y ಈಸ್ ಈಕ್ವಲ್ಸ್ ಟು ಬರೀತೀರಾ. y ಈಸ್ ಈಕ್ವಲ್ಸ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅದಾದಮೇಲೆ ಎಕ್ಸ್ ಈಸ್ ಈಕ್ವಲ್ಸ್ ಟು ಬರೀಬೇಕು ನೀವು. ಎಕ್ಸ್ ಈಸ್ ಈಕ್ವಲ್ಸ್ ಟು ಬರೆದ್ರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ರೂಟ್ ಆಫ್ y ಬಂತು. ಓಕೆ, ರೂಟ್ ಆಫ್ y ಬಿಲಾಂಗ್ಸ್ ಟು ಎಕ್ಸ್ ಅನ್ ಡೊಮೇನ್ ಏನಿದೆ ಆರ್ ಇದೆ, ಇದು ಬಿಲಾಂಗ್ಸ್ ಟು ಆರ್ ಆಗುತ್ತಾ, ಆರ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಕೆಲವೊಂದು ಕೇಸಲ್ಲಿ ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಬಟ್ ಕೆಲವೊಂದು ರಿಸಲ್ಟ್ಸ್ಗಳು ಬಿಲಾಂಗ್ಸ್ ಟು ಆರ್ ಆಗಲ್ಲ. ಯಾಕಂತಂದರೆ ಯಾವಾಗಲೂ ನಮಗೊಂದು ಗೊತ್ತಿರಬೇಕು, ರೂಟ್ ಒಳಗೆ ಯಾವಾಗಲೂ ಪಾಸಿಟಿವ್ ನಂಬರ್ಸ್ ಇರಬೇಕಾಗುತ್ತೆ, ಆಗ ಮಾತ್ರ ರೂಟ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಬರುತ್ತೆ. ರೂಟಲ್ಲಿ ನೀವು -3 ಅಂತ ತೊಗೊಂಡ್ರೆ ಇದಕ್ಕೆ ಮೀನಿಂಗ್ ಇರಲ್ಲ, ಯಾಕಂದರೆ ರೂಟ್ ಆಫ್ ಮೈನಸ್ ವ್ಯಾಲ್ಯೂ ನಾವು ಫೈಂಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ y ವ್ಯಾಲ್ಯೂ ಏನಿದೆ ನೋಡಿ, ರಿಯಲ್ ನಂಬರ್ ಇದೆ. ಸೊ ಆಗ ಮೈನಸ್ ವ್ಯಾಲ್ಯೂಸ್ ಅದಾವೆ ಅದರಲ್ಲಿ. ಸೊ +3 ತೊಗೊಂಡ್ರೆ ಓಕೆ ಅದು ಬಿಲಾಂಗ್ಸ್ ಟು ಆರ್ ಆಗುತ್ತೆ, ಬಟ್ -3 ತೊಗೊಂಡ್ರೆ ಅದು ಬಿಲಾಂಗ್ಸ್ ಟು ಆರ್ ಆಗೋದಿಲ್ಲ. ಈ ರಿಸಲ್ಟು ನಾಟ್ ಬಿಲಾಂಗ್ಸ್ ಟು ಆರ್ ಆಗಿರೋದ್ರಿಂದ ಏನಾಯಿತು ಕನ್ಕ್ಲೂಷನ್ ನಿಮ್ಮದು ಅಂತಂದರೆ, ದ ಗಿವನ್ ಫಂಕ್ಷನ್ ಎಫ್ ಈಸ್ ನಾಟ್ ಆನ್ ಟು ಅಂತಂದರೆ 1 ಆಗಲಿಲ್ಲ ಆನ್ ಟೂನೂ ಆಗಲಿಲ್ಲ ಈ ಕೊಟ್ಟಿರುವಂಥ ಫಂಕ್ಷನ್.
ಅವ್ರೇನು ಹೇಳಿದರು ಚೆಕ್ ವೆದರ್ ಅಂತ ಹೇಳಿದರು. 1 ಬದಲಿ ಅವ್ರು ಏನು ಕೊಟ್ಟಿದ್ದಾರೆ ಇಂಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಲಾಸ್ಟಲ್ಲಿ ಬೇಕಿದ್ರೆ ಇಂಜೆಕ್ಟಿವ್ ಅಂತ ಬರೀರಿ, ಇಂಜೆಕ್ಟಿವ್. ಓಕೆ, 1 ಪ್ಲೇಸಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಇಂಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಂದರೆ ಎಫ್ ಈಸ್ ನಾಟ್ ಅ ಇಂಜೆಕ್ಟಿವ್, ಎಫ್ ಈಸ್ ನಾಟ್ ಅ ಸರ್ಜೆಕ್ಟಿವ್. ಅದ್ರ ಸಲ ಲಾಸ್ಟ್ ಕನ್ಕ್ಲೂಷನ್ನು ಬೈಜೆಕ್ಟಿವ್ ಆಗುತ್ತಾ, ಎರಡೂ ಆಗಿಲ್ಲ ಅಂತ ಒಂದು ಯಾವುದ್ರ ಕ್ಯಾನ್ಸಲ್ ಆದರೆ ಅದು ಬೈಜೆಕ್ಟಿವ್ ಆಗೋದಿಲ್ಲ. ಸೊ ಲಾಸ್ಟಲ್ಲಿ ಹೆನ್ಸ್ ಎಫ್ ಈಸ್ ನಾಟ್ ಅ ಬೈಜೆಕ್ಟಿವ್. ಎಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಬರ್ತಾ ಇದೆ. ಸಿಂಪಲ್ ಇದೆಯಲ್ವಾ ಈ ಎಕ್ಸಾಂಪಲ್ ಕೂಡ. ಓಕೆ, ಸೊ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಬರೆಯೋದು ಭಾಳ ಇಂಪಾರ್ಟೆಂಟ್ ಇದೆ ಇದರಲ್ಲಿ, ಮತ್ತೇನು ಬೇರೆ ಇಂಪಾರ್ಟೆಂಟ್ ಏನಿಲ್ಲ, ಭಾಳ ಸಿಂಪಲ್ ಆಗಿದೆ ಸ್ಟೆಪ್ಗಳು. ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಸ್ಟೆಪ್ನ ಬರೆಯೋದು ಮರೆಯೋ ಹಾಗಿಲ್ಲ. ನಾಟ್ ಬಿಲಾಂಗ್ಸ್ ಟು ಬರೀಬೇಕು, ಅದಾದಮೇಲೆ ಇದು ಬರೀ ನಾಟ್ ಆನ್ ಟು ಅಂತ ಬರೆದ್ಬಿಟ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಇಲ್ಲಿ ಇದಿಷ್ಟೇ ಬರೆದು ರೂಟ್ ಆಫ್ y ಅಂತ ಅಷ್ಟೇ ಬರೆದ್ಬಿಟ್ಟು ನೀವು ನಾಟ್ ಬಿಲಾಂಗ್ಸ್ ಟು ಆರ್ ಬರೀಲಿಲ್ಲ, ಬರೀ ಇದನ್ನು ಬರೆದ್ರಿ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ, ಅದು ಬರೀಬೇಕಿಲ್ಲ. ಯಾಕೆ, ಇದು ನಾಟ್ ಬಿಲಾಂಗ್ಸ್ ಟು ಆರ್ ಇದೆ, ಹಾಗಾಗಿ ಏನಾಯ್ತಿದು ಆನ್ ಟು ಆಗಲಿಲ್ಲ. ಗೊತ್ತಾಯ್ತಾ? ಓಕೆ, ಇದೇ ಕ್ವಶನ್ನು ಸೇಮ್ ಕ್ವಶನ್ನು ಏನಾಗಿದೆ, ಸಪೋಸ್ n to n ಕೊಟ್ಟಿದ್ರೆ ಏನೇನು ಚೇಂಜಸ್ ಆಗುತ್ತೆ ಅದನ್ನು ನಾನಿವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ ಸ್ಟೂಡೆಂಟ್ಸ್, ನಾನಿವಾಗ ಹೇಳ್ತಾ ಇರೋಂಥ ಎಲ್ಲ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ. ಓಕೆ, ಹಾಗೆ ನೀವು ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ ನೋಡಿ, ಫಂಕ್ಷನ್ ಎಫ್ ಈಸ್ n to n. ಇಲ್ಲೇನಿದೆ ಫಂಕ್ಷನ್ ಏನಾಗಿದೆ n to n ಇದೆ. ಓಕೆ, ಸೊ ಫಂಕ್ಷನ್ನ n to n ಇದ್ದಾಗ ಎಫ್ ಆಫ್ ಎಕ್ಸ್ ಸೇಮ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ನಾವು ಇದನ್ನು ಚೆಕ್ ಮಾಡಬೇಕು 1 ಆನ್ ಟು ಆಗುತ್ತೋ ಇಲ್ಲೋ ಅಂತ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡರಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಫಂಕ್ಷನ್ ಸೇಮ್ ಇರುತ್ತೆ, ಡೊಮೇನ ಕೋಡೊಮೇನ ಚೇಂಜಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ನೀವು ನೋಡ್ದೇ ಸೇಮ್ ಆನ್ಸರ್ ಬರೆದ್ರೆ ಮತ್ತೆ ಲಾಸ್ ಆಗ್ತಿದ್ರೆ ಮಾರ್ಕ್ಸು, ಯಾಕಂದರೆ ಇಲ್ಲಿ ಆನ್ಸರ್ ಟೋಟಲಿ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಆರ್ ತೊಗೊಂಡಾಗ ಕ್ಲಿಯರ್ ಆಯಿತಾ, 1 ಆಗಲಿಲ್ಲ, ಆನ್ ಟೂನೂ ಆಗಲಿಲ್ಲ. ಇನ್ನು n to n ತೊಗೊಂಡಾಗ ಅಂದರೆ ನ್ಯಾಚುರಲ್ ನಂಬರ್ಸ್ ತೊಗೊಂಡಾಗ ಏನೇನಾಗುತ್ತೆ ನೋಡಿ. ಸೊ ಇಲ್ಲಿ ಕೂಡ ಅದೇ ಥರನಾಗಿ ನಾನು ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2ನೇ ಬರೀತಾ ಇದ್ದೀನಿ. ಓಕೆ, ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಕ್ಸ್ 2 ಬರೆದಾಗ ಇಲ್ಲಿ ಏನೇನಾಗುತ್ತೆ ನೋಡಿ ಚೇಂಜಸ್ಸು. ಇಲ್ಲಿನೂ ಅದೇ ಥರನಾಗಿ ಬರೀತೀರಾ, x1 ಸ್ಕ್ವೇರು, ಇಲ್ಲಿನೂ x2 ಸ್ಕ್ವೇರ್. ಇದನ್ನು ಈ ಸಹ ಶಿಫ್ಟ್ ಮಾಡ್ಕೊತೀರಾ, x1 ಸ್ಕ್ವೇರ್ ಮೈನಸ್ x2 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0. ಇಲ್ಲಿನೂ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾನೇ ಅಪ್ಲೈ ಮಾಡ್ತಾರೆ. x ಮೈನಸ್ 1 x1 ಪ್ಲಸ್ x2 ಇಸ್ ಈಕ್ವಲ್ಸ್ ಟು 0. ಓಕೆ, ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ ಪಾರ್ಟ್ನ ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ 0 ಬರುತ್ತೆ. ಓಕೆ, ಆಗ ಇಲ್ಲೇನು ಬರುತ್ತೆ, x1 ಈಸ್ ಮೈನಸ್ x2 ಬರುತ್ತೆ. ಬಟ್ ಇಲ್ಲಿ ಮೈನಸ್ ತೊಗೊಳ್ಳುವಂಥ ಚಾನ್ಸಸ್ಸೇ ಇಲ್ಲ, ಯಾಕಂದರೆ ನ್ಯಾಚುರಲ್ ನಂಬರಲ್ಲಿ ನಾವು ಪಾಸಿಟಿವ್ ನಂಬರ್ಸ್ನೇ ತೊಗೋಬೇಕಾಗತ್ತೆ. ಕರೆಕ್ಟಾ? ಸೊ ಮೈನಸ್ನ ವ್ಯಾಲ್ಯೂನ ತೊಗೊಳ್ಳೋಕ್ಕೆ ಬರೋದೇ ಇಲ್ಲ, ಯಾಕಂದರೆ ಇಲ್ಲಿ ಮೈನಸ್ ವ್ಯಾಲ್ಯೂಸೇ ಇಲ್ಲ. ರಿಯಲ್ ನಂಬರಲ್ಲಿ ಮೈನಸ್ ವ್ಯಾಲ್ಯೂಸ್ಗಳು ಇದ್ದು, -2 ಇತ್ತು, +2 ಇತ್ತು. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇತ್ತು, ಆನ್ಸರ್ಸು 1 ಆಗಲಿಲ್ಲ. ಬಟ್ ಇಲ್ಲಿ ಮೈನಸ್ ವ್ಯಾಲ್ಯೂನೇ ಇಲ್ಲ, ಅಂದರೆ ಈ ರಿಸಲ್ಟ್ನ ನಾವು ತೊಗೊಳ್ಳೋ ಜರೂರತ್ತಿಲ್ಲ. ಅಂದರೆ ಇವಾಗ ಈ ಪಾರ್ಟ್ನ ಈ ಸೈಡ್ ತೊಗೊಳ್ಳಿ, ಇಲ್ಲಿ ಇಂಟು ಇದೆಯಲ್ಲ, ಈ ಸೈಡ್ ಬಂದಾಗ ಏನಾಗುತ್ತೆ, ಮಲ್ಟಿಪ್ಲೈ ಆಗಿ 0 ಜೊತೆ ಮಲ್ಟಿಪ್ಲೈ ಮಾಡಿ 0 ಆಗುತ್ತೆ. ಇಲ್ಲಿ ಉಳಿಯುತ್ತಲ್ಲ x1 ಮೈನಸ್ x2 ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಬರುತ್ತೆ ನಿಮಗೆ ಆನ್ಸರ್ x1 ಇಸ್ ಈಕ್ವಲ್ಸ್ ಟು x2. x1 ಇಸ್ ಈಕ್ವಲ್ಸ್ ಟು x2 ಇರೋದ್ರಿಂದ ಇದು ಏನಾಯಿತು, ಫಂಕ್ಷನ್ ಎಫ್ ಈಸ್ 1 ಫಂಕ್ಷನ್ ಆಗುತ್ತೆ. ಜಸ್ಟ್ ಇವೆರಡೇ ನ್ಯಾಚುರಲ್ ನಂಬರ್ ತೊಗೊಂಡಿರೋದ್ರಿಂದ. ಸರ್ ಎಕ್ಸಾಂಪಲ್ ತೊಗೊಂಡು ನೀವು ಮಾಡಿರಿ. ಎಕ್ಸಾಂಪಲ್ ತೊಗೊಂಡ್ರೆ ಆಗಲೇ ನಾನು ತೊಗೊಂಡಿದ್ದೆ 2 ತೊಗೊಂಡಿದ್ದೆ. ಎಫ್ ಆಫ್ 2 ಆನ್ಸರ್ ಎಷ್ಟಾಗುತ್ತೆ, 4 ಬರುತ್ತೆ. -2 ಇಲ್ಲಿ ತೊಗೊಳ್ಳೋವಂಥ ಚಾನ್ಸಸ್ಸೇ ಇಲ್ಲ. -2 ಒಂದೇ ಆನ್ಸರ್ ಬರ್ತಾಯಿತ್ತು, 4 ಸೇಮ್. ಬಟ್ ಇಲ್ಲಿ ಮೈನಸ್ ನ್ಯಾಚುರಲ್ ನಂಬರಲ್ಲಿ ಮೈನಸ್ ನಂಬರ್ಸೇ ಇರೋದಿಲ್ಲ. ಸೊ ಎಲ್ಲ ಆನ್ಸರ್ಸು ಎಲ್ಲ ನ್ಯಾಚುರಲ್ ನಂಬರ್ಸ್ದು ವ್ಯಾಲ್ಯೂನ ಇಲ್ಲಿ ಹಾಕ್ತಾ ಹೋಗಿ ಎಲ್ಲನೂ ಬೇರೆ ಬೇರೆ ಆನ್ಸರ್ ಬರುತ್ತೆ. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜ್, ಅಂದರೆ ಅದು 1 ಆಗಿರುತ್ತೆ. ಇದು ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಏನು ಡಿಫ್ರೆನ್ಸ್ ಆಗ್ತಾ ಇದೆ ಪ್ರೀವಿಯಸ್ ಎಕ್ಸಾಂಪಲ್ ಮತ್ತು ಇದು. ಇನ್ನು ಆಂಟುಗೆ ಬಂದರೆ ಏನು ಚೇಂಜಸ್ ಆಗುತ್ತೆ ನೋಡಿ. ನಾನು ಇವಾಗ ಆಂಟು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಆಂಟು ಅಂದರೆ ಏನು ಮಾಡ್ತಾ ಇದ್ದೀರಿ, ಫಸ್ಟು y ಇಸ್ ಈಕ್ವಲ್ಸ್ ಟು ಬರ್ಕೊತೀರಾ. y ಇಸ್ ಈಕ್ವಲ್ಸ್ ಟು ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಓಕೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಇಲ್ಲಿ ರೂಟ್ ಆಫ್ y ಆಗುತ್ತೆ. ರೂಟ್ ಆಫ್ y ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತಾ? ಸಾಧ್ಯನೇ ಇಲ್ಲ, ಇದು ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗೋದಿಲ್ಲ. ಯಾಕಂದರೆ ಒಂದು ಯಾವುದಾದ್ರೂ ನ್ಯಾಚುರಲ್ ನಂಬರ್ ತೊಗೊಳ್ಳಿ, 2 ತೊಗೊಳ್ಳಿ, ರೂಟ್ ಆಫ್ 2 ಅನ್ನೋದು ಏನಾದರೂ ನ್ಯಾಚುರಲ್ ನಂಬರ್ ಆಗೋಕ್ಕೆ ಸಾಧ್ಯ ಇದೆಯಾ? ಆಗೋದಿಲ್ಲ. 3 ತೊಗೊಳ್ಳಿ, 5 ತೊಗೊಳ್ಳಿ, ಇಲ್ಲಿ ರೂಟ್ ಬಂದರೆ ರೂಟಲ್ಲಿ ನ್ಯಾಚುರಲ್ ನಂಬರ್ ಇರೋದೇ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇದು ನ್ಯಾಚುರಲ್ ನಂಬರ್ ಆಗೋದಿಲ್ಲ ಯಾವುದು ಎಕ್ಸ್ ಅನ್ನೋದು. ಸೊ ಏನಾಯಿತು ಮತ್ತೆ ಇದ್ರದ್ದು ಕನ್ಕ್ಲೂಷನ್, ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಇದು 1 ಆಗುತ್ತೆ, ಬಟ್ ಆನ್ ಟು ಆಗ್ತಾ ಇಲ್ಲ. ಅಂದರೆ ಕನ್ಕ್ಲೂಷನ್ ಬೈಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ, ದೇರ್ಫೋರ್ ಎಫ್ ಈಸ್ ನಾಟ್ ಬೈಜೆಕ್ಟಿವ್. ಯಾಕಂದರೆ ಒಂದು ಕೇಸ್ ಕ್ಯಾನ್ಸಲ್ ಆಯ್ತಂದರೆ ಅದು ಬೈಜೆಕ್ಟಿವ್ ಆಗೋದಿಲ್ಲ. ಎರಡೂ ಕ್ಯಾನ್ಸಲ್ ಕೇಸ್ಗಳು ಸ್ಯಾಟಿಸ್ಫೈ ಆಗಬೇಕು, 1 ಆಗಬೇಕು, ಆನ್ ಟೂನೂ ಆಗಬೇಕು, ಆಗ ಮಾತ್ರ ಅದು ಬೈಜೆಕ್ಟಿವ್ ಆಗುತ್ತೆ. ಇಲ್ಲಿ ಆನ್ ಟು ಕ್ಯಾನ್ಸಲ್ ಆಗಿದೆ, ಅದು ಬೈಜೆಕ್ಟಿವ್ ಇಲ್ಲ. ಗೊತ್ತಾಯ್ತಾ ಸ್ಟೂಡೆಂಟ್ಸ್ ಏನು ಡಿಫ್ರೆನ್ಸ್ ಇದೆ ಪ್ರೀವಿಯಸ್ ಎಕ್ಸಾಂಪಲ್ ಇದಕ್ಕೆ? ಅಲ್ಲಿ ಎರಡೂ ಕ್ಯಾನ್ಸಲ್ ಆಗಿತ್ತು, ಇಲ್ಲಿ ಇದು 1 ಸಕ್ಸಸ್ ಆಗಿದೆ 1, ಬಟ್ ಇದು ಸ್ಯಾಟಿಸ್ಫೈ ಆಗಿಲ್ಲ.
ಅರ್ಥ ಆಯ್ತಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಆ್ಯಸ್ ಇಟ್ ಈಸ್ ಅದೇ ಥರನಾಗಿರೋದು. ಚೆಕ್ ವೆದರ್ ಅಂತಲೇ ಕೊಡ್ಬೋದು, ಇಲ್ಲ ಸ್ಟೇಟ್ ವೆದರ್ ಅಂತ ಕೊಡ್ಬೋದು. ಇಲ್ಲಿ ಏನು ಚೆಕ್ ಮಾಡಬೇಕು, 1 1 ಆನ್ ಟು ಮತ್ತು ಬೈಜೆಕ್ಟಿವ್. ಫಂಕ್ಷನ್ ಏನಿದೆ ಇಲ್ಲಿ ನೋಡಿ, R ಇದೆ. ಅದಾದಮೇಲೆ f(x) 1 + x² ಅಂತ ಇದೆ. ಇದು ಒಂದು ಎಕ್ಸಾಂಪಲ್ ಇದೆ. ಸೇಮ್ ಆಲ್ರೆಡಿ ನಾವು ಮಾಡಿದ್ದೀವಲ್ಲ, f(x) = x², ಅದೇ ಥರನಾಗಿ ಇಲ್ಲಿ +1 ಆ್ಯಡ್ ಇದೆ. ಸೊ ಇದೊಂದು ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಏನಿದೆ ಇಲ್ಲಿ, f(x) = 1 + x² ಇದೆ. ಫಂಕ್ಷನ್ ಇರೋದು R. ಓಕೆ, ಸೊ ಇದನ್ನು ಅದೇ ಥರನಾಗಿ ಚೆಕ್ ಮಾಡಬೇಕು. 1 1 ಅಂತ ಬರೀತೀರಾ. ಫಸ್ಟಿಗೆ ಏನಾಗುತ್ತೆ, f(x1) = f(x2). ಇಲ್ಲಿ ಏನಾಗುತ್ತೆ, 1 + x1², ಇಲ್ಲಿ 1 + x2². ಇಲ್ಲಿ ಕೂಡ 1 ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತಾ. ಅದರ ಉಳಿದ ಮೇಲೆ ಏನು ಹೇಳುತ್ತೆ ನೋಡಿ, 1x² = ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ, ಈ ಥರ ಬಂದಾಗ ಏನು ಮಾಡಬೇಕು, ಇದನ್ನು ಎಸ್ ಶಿಫ್ಟ್ ಮಾಡ್ಕೊತೀರಾ, = 0 ಆಗುತ್ತೆ. ಇಲ್ಲಿ x1 - x2, x1 + x2 = 0. ಅದೇ ಥರನಾಗಿ ಇದು ಈ ಸೈಡ್ 0 ಹೋಗಿಬಿಡುತ್ತೆ, ಇದು ಉಳಿಯುತ್ತೆ. ಆಗ ಇಲ್ಲಿ x1 = -x2 ಬರುತ್ತೆ. ಇವೆರಡು ಡಿಫ್ರೆಂಟ್ ಎಲಿಮೆಂಟ್ಗಳಾಗಿದ್ದಾವೆ. ಹಾಗಾಗಿ f ಈಸ್ ನಾಟ್ 1 1. ಇಲ್ಲ ಸರ್, ನಾನು ಎಕ್ಸಾಂಪಲ್ ತೊಗೋತೀನಿ ಅಂತಂದರೆ x ಏನಿದೆ ಕ್ವಶನ್, 1 + x². ಇಲ್ಲಿ ಎಲಿಮೆಂಟ್ ತೊಗೊಳ್ಳಿ. 1 ತೊಗೊಂಡಾಗ ಏನಾಗುತ್ತೆ, 1 + 1² ಅಂದರೆ 1 ಆಯಿತಾ, ಅದರ ಆನ್ಸರ್ ಬಂತು. 2 - 1 ತೊಗೊಂಡಾಗ ಎಷ್ಟಾಗುತ್ತೆ, 1 + -1² ಅಂದರೂ ಅದರ ಆನ್ಸರು 1 ಆಗುತ್ತೆ. ಇಲ್ಲಿ 1 + 1 2 ಆಯಿತು. ಇವೆರಡು ಡಿಫ್ರೆಂಟ್ ಎಲಿಮೆಂಟು, ಬಟ್ ಆನ್ಸರ್ ಸೇಮ್ ಬರ್ತಾ ಇದೆ. ಈ ಥರ ಬರೀಬೇಕು, -1 = 2 1. ಎರಡು ಡಿಫ್ರೆಂಟ್ ಎಲಿಮೆಂಟ್ ಆನ್ಸರ್ ಸೇಮ್ ಬರ್ತಾ ಇದೆ. ಹಾಗಾಗಿ ಇದು f ಈಸ್ ನಾಟ್ 1 1. ಓಕೆ ಸ್ಟೂಡೆಂಟ್ಸ್, ಯಾವುದಾದ್ರೂ ಒಂದು ಮೆಥಡ್ನ ಫಾಲೋ ಮಾಡಿ, ಎರಡು ಬರೆಯೋದಕ್ಕೆ ಏನು ನೆಸೆಸಿಟಿ ಇಲ್ಲ. ಓಕೆ, ಸೊ ಒಂದು ಮೆಥಡ್ನ ಫಾಲೋ ಮಾಡಿ ಆನ್ಸರ್ ಬರೋದೇ ಸಾಕು ನಿಮಗೆ. ಇದಕ್ಕೆ ಎಷ್ಟಿದೆ, 1 1ಗೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ಆನ್ ಟು ಒಂದಿದೆಯಲ್ವಾ, ಆನ್ ಟು ಚೆಕ್ ಮಾಡಿ. ಆನ್ ಟು ಕಂಡೀಷನ್ ಏನಿದೆ ಹೇಳಿದೆ ನಾನು, y = ತೊಗೋಬೇಕು. y = 1 + x² ಬರೀತೀರಾ. ಅದಾದಮೇಲೆ 1 ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, x² = y - 1 ಆಯಿತು. x = √y - 1 ಆಗುತ್ತೆ. ಇವಾಗ ನೋಡಿ, ಈ ರಿಸಲ್ಟು ಬಿಲಾಂಗ್ಸ್ ಟು R ಆಗುತ್ತೆ, ಇಲ್ಲ ನೋಡಬೇಕು. ಮತ್ತು ಇದು ಬಿಲಾಂಗ್ಸ್ ಟು R ಆಗೋದಿಲ್ಲ. ಯಾಕಂದರೆ ಇಲ್ಲಿ ನೆಗೆಟಿವ್ ಚಾನ್ಸಸ್ ಇದೆ, ನೆಗೆಟಿವ್ ಬರುವಂಥ ಚಾನ್ಸಸ್. ಯಾಕಂದರೆ ರೂಟ್ ಒಳಗೆ -4 ಅಂತ ಬರೋ ಚಾನ್ಸಸ್ ಇದೆ. ಮೈನಸ್ ಆಗುತ್ತೆ. ಸೊ -4 ಬರುತ್ತಾ ಆನ್ಸರು. ಓಕೆ, ಮೈನಸ್ ಯಾವಾಗಲೂ ರೂಟ್ ಒಳಗೆ ಬರಬಾರ್ದು ಅಂತ ನಾನು ಹೇಳಿದೆ. ಅದು ಬಂದರೆ ಅದು ರಿಯಲ್ ನಂಬರ್ ಆಗೋದಿಲ್ಲ. ಸೊ ಹಾಗಾಗಿ ಎಫ್ ಅನ್ನೋದೇನಾಯಿತು, f ಈಸ್ ನಾಟ್ ಆನ್ ಟು ಫಂಕ್ಷನ್. f ಈಸ್ ನಾಟ್ ಆನ್ ಟು, ನಾಟ್ 1 1.